ಅಂದರೆ ಓದಿದರೆ ಗೌರವ ಸಿಗುತ್ತೆ ಅನ್ನೋಂಥದ್ದು ಇತ್ತಲ್ಲ, ಆ ಕಾರಣಕ್ಕೆ ಪುಸ್ತಕಗಳು ಒಡನಾಟ. ನಾನು ಡಿಗ್ರಿ ಮುಗಿಸ್ಕೊಳ್ಳುವಾಗ ಒಂದು 500-600 ಪುಸ್ತಕ ಓದ್ಬಿಟ್ಟಿದ್ದೆ. ಒಂದು ಅಪಾರ್ಟ್ಮೆಂಟಿಗೆ ಸೆಕ್ಯೂರಿಟಿ ಆಗಿ, ಅದು ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟು, ಹೋಟೆಲ್ ಎಂಪೈರ್ ಅಂತ ಕೋರಮಂಗಲ ಇವತ್ತದು. ಆ ಬಿಲ್ಡಿಂಗ್ಗೆ ನಾನು ಸೆಕ್ಯೂರಿಟಿ 20 ವರ್ಷದಿಂದ. ಯಾವಾಗ ನಾನು ಅದೇನಾಗುತ್ತೋ ಪರವಾಗಿಲ್ಲ, ಇದೆಲ್ಲ ಬಿಡ್ತೀನಿ, ಅದೊಂದನ್ನೇ ಮಾಡ್ತೀನಿ ಅಂತ ಬಂದಲ್ಲ, ಬಿಸ್ನೆಸ್ಸು ಸರೆಂಡ್ರ್ ಆಗೋಯ್ತು ಸರ್. ನಾನು ಮಾಡಿದ್ದೆಲ್ಲನೂ ಹಿಟ್ಟಾಗೋ ಥರ. ಆ ಮಳೆಯಲ್ಲಿ ಕನ್ನಡಿಗರು ಪ್ರೀತಿ ನೋಡಿ 3 ಕೋಟಿ ರೂಪಾಯಿಯಷ್ಟು ಪುಸ್ತಕ ಸೇಲ್ ಆಯಿತು. ಭವಿಷ್ಯತಿ ಆಗುತ್ತೆ ಈ ಸಲ, ಭೂತ ಅನ್ನೋ ಥರ, ಹಿಂದೆ ಯಾವತ್ತೂ ಆಗೇ ಇರಲಿಲ್ಲ ಅನ್ನೋ ಥರ. ಒಂದು ಕಾಲಕ್ಕೆ ನಮಗೆ ಮೊಬೈಲ್ ಅಂದರೆ ನೋಕಿಯಾ ಅಂದರೆ ಮೊಬೈಲು, ಅಂತಹ ನೋಕಿಯಾ ಇಲ್ದಂಗೆ ಆಗೋಯ್ತಲ್ಲ ಸರ್. ಯಾಕೆ ಅಂತಂದರೆ ಅವರು ಅಪ್ಗ್ರೇಡ್ ಆಗೋಕ್ಕೆ ತಯಾರು ಇರಲಿಲ್ಲ. ಈಗ ನಾವು ಪುಸ್ತಕ ಲೋಕ ಹೀಗಾಗಬಾರ್ದು. ದೊಡ್ಡ ಲಿಟ್ ಫೆಸ್ಟ್ ಥರನೇ ಮಾಡ್ತಾಯಿದ್ವಿ. ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಗುತ್ತೋ ಪುಸ್ತಕಗಳ ನಡುವೆ ಅಷ್ಟಾಗ್ತಿದೆ ಈ ಸಲ. ನೀವು ಈ ಸಲ ಪುಸ್ತಕ ಸಂತೆಗೆ ಬಂದರೆ ನೀವು ಬೇರೆಯೇ ಒಂದು ಜಗತ್ತನ್ನು ನೋಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮಕ್ಕೆ, ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ಸಂದರ್ಶನಕ್ಕೆ ಬಂದಂಥವರು ಪ್ರಾಯಶಃ ನಿಮಗೆ ಪರಿಚಿತರು ಇರ್ತಾರೆ. ನೀವು ಅವ್ರನ್ನ ಭೇಟಿಯಾಗಿರ್ಬೋದು, ಮಾತಾಡಿರ್ಬೋದು. ಇಲ್ಲ ಅಂತಂದರೆ ನೀವು ಅವ್ರ ಪುಸ್ತಕಗಳನ್ನ ತೆಗೆದುಕೊಂಡಿರ್ಬೋದು. ಇಲ್ಲ ಅಂತಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೋಡಿರಬಹುದು, ಅವರ ಬರವಣಿಗೆನ ಗಮನಿಸಿರಬಹುದು. ಪಾದರಸದಂತೆ ಓಡಾಡ್ತಿರುವಂಥ ಈ ವ್ಯಕ್ತಿ ಒಂದು 4-5 ವ್ಯಕ್ತಿಗಳಿರ್ಬೋದು ಅಂತ ಅನಿಸೋ ಥರ, ಅಲ್ಲೂ ಕಾಣಿಸ್ತಾರೆ ಇಲ್ಲೂ ಕಾಣಿಸ್ತಾರೆ ಅನ್ನೋ ಥರ ಅಂತ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ, ನಮ್ಮ ಜೋಗಿ. ಅವ್ನು ಬಿಟ್ಟರೆ ನನ್ನ ಪ್ರಕಾರ ಇವರೇ ನಮ್ಮ ಜೊತೆಗಿರೋರೇ ಇಷ್ಟೊಂದು ಚುರುಕಾಗಿರುವಂಥ ವ್ಯಕ್ತಿ. ಅವರೇ ವೀರಕಪುತ್ರ ಶ್ರೀನಿವಾಸ್ ಅವರು. ನಮಸ್ಕಾರ ಶ್ರೀನಿವಾಸ್ ಅವರೇ. ಸರ್ ನಮಸ್ತೆ. ಥ್ಯಾಂಕ್ ಯು. ವೀರಕಪುತ್ರ ಶ್ರೀನಿವಾಸ್ ಅವರು ನನಗೆ ಪರಿಚಯ ಆಗಿದ್ದು ಹೇಗೆ ಅಂದರೆ ಯಜಮಾನರ ಮೂಲಕ, ಅಂದರೆ ವಿಷ್ಣುವರ್ಧನ್ ಅವ್ರ ಮೂಲಕ. ನಾನು ಭಾಳ ಸಲ ಹೇಳಿದ್ದೀನಿ, ನಾನು ನನ್ನ ಮೊದಲ ನನ್ನ ಅಂದರೆ ಅಭಿಮಾನ ಅಂತ ನನಗೆ ಹುಟ್ಟಿದ್ದು ವಿಷ್ಣುವರ್ಧನ್ ಅವ್ರಿಗೆ. ನಾನು ಅದನ್ನು ಅವ್ರಿಗೆ ಹೇಳಿದ್ದೆ ಕೂಡ. ಆಮೇಲೆ ಅದನ್ನು ಹೇಳ್ತೀನಿ ಆಮೇಲೆ. ಸೊ ಅಲ್ಲಿಂದ ಪರಿಚಯ ಆಗಿ ಕನ್ನಡ ಪರ ಹೋರಾಟಗಳಲ್ಲಿ ಪಾಲ್ಗೊಂಡು ಅದನ್ನ ಮೂಲಕ ಸಾಗಿ ಈಗ ಪುಸ್ತಕ ಸಂತೆ ಅನ್ನೋ ಒಂದು ವಿನೂತನ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ 2ನೇ ವರ್ಷ ಮಾಡ್ತಾ ಇದ್ದಾರೆ. ಇದೇ 14, 15, 16ರಂದು ಶಾಲಿನಿ ಗ್ರೌಂಡ್ ಜಯನಗರದಲ್ಲಿ ಮತ್ತೊಂದು ಸಲ ನಡೀತಾ ಇದೆ. ಸೊ ಮೊದಲಿಗೆ ನಾವು ಪುಸ್ತಕಗಳ ಬಗ್ಗೆನೇ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಪರವಾಗಿ ಒಂದು ಪುಟ್ಟ ಕಾಣಿಕೆ, ಈ ಒಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಒಂದು ಕೊಡ್ಬೇಕು ನಿಮಗೆ. ಇದು ಬುಕ್ ಬಾಕ್ಸ್ ಅಂತ ಹೇಳಿ. ಎಸ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ನಮ್ಮ ತಂದೆಯವರಿಗೆ ನಾನು ತೊಗೊಂಡು ಹೋಗ್ತೀನಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಹೆಂಗು ಸೂಪರ್. ಥ್ಯಾಂಕ್ ಯು. ಇದು T9 ನಮ್ಮ ಸುಕನ್ಯಾ ಅವರ ಮೂಲಕ ಬಂದಿರುವಂಥದ್ದು. TV9ನಲ್ಲಿದ್ದರು. ಅವ್ರದ್ದೇ ಬ್ರ್ಯಾಂಡ್ T9 ಅಂತ. ಒಂದು ಪರಿಶುದ್ಧವಾದ ಟೀ ಪೌಡರ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಎಸ್ ಶ್ರೀನಿವಾಸ್ ಅವರೇ, ಮೊದಲನೇದಾಗಿ ಪುಸ್ತಕ ಸಂತೆ ಬಗ್ಗೆನೇ ಮಾತಾಡೋಣ. ಪುಸ್ತಕಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ ಪುಸ್ತಕ ಸಂತೆಗೆ ಬರ್ತೀವಿ ಅನಿಸುತ್ತೆ. ಹೇಗೆ ಶುರು ಆಯಿತು ಇದು ಪುಸ್ತಕಗಳ ನಂಟು? ಪುಸ್ತಕಗಳ ನಂಟು ಇವತ್ತಿಂದಲ್ಲ, ಬಾಲ್ಯದ್ದು. ಅದು ಬಾಲ್ಯದಿಂದಲೂ ಕೂಡ ನನಗೆ ಒಂದಷ್ಟು ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕಿದ್ದು ಪುಸ್ತಕಗಳಿಂದನೇ. ಅದನ್ನು ಅನೇಕ ಸಲ ಹೇಳಿಬಿಟ್ಟಿದ್ದೀನಿ, ಬೋರ್ ಇಡ್ಸೋದು ಬೇಡ. ಪುಸ್ತಕ ನಾನು ಊರಲ್ಲಿ ಅತಿ ಹೆಚ್ಚು ಓದ್ತಾ ಇದ್ದಿದ್ದು ನಾನೇ. ಆ ಕಾರಣಕ್ಕೋಸ್ಕರ ನನಗೆ ಒಂದಷ್ಟು ವಿಶೇಷ ಗೌರವ ಊರಲ್ಲಿ ಸಿಗ್ತಾಯಿತ್ತು. ಸೊ ನಾರಾಯಣಮ್ಮನ ಮಗ ಭಾಳ ಚೆನ್ನಾಗಿ ಓದ್ತಾನಂತೆ ಅನ್ನೋಂಥದ್ದು. ಊರಲ್ಲಿರೋ ಬರೋ ಇನ್ವಿಟೇಷನ್ಸ್ ಎಲ್ಲ, ಲಗ್ನ ಪತ್ರಿಕೆಗಳೆಲ್ಲ ನನ್ನ ಕೈಯಲ್ಲಿ ಬಂದು ಓದಿಸ್ತಾ ಇದ್ದೆ. ಅದೆಲ್ಲ ಒಂದು ಗೌರವದ ಫೀಲ್ ಆಗ್ತಾಯಿತ್ತು. ಅಂದರೆ ಓದಿದರೆ ಗೌರವ ಸಿಗುತ್ತೆ ಅನ್ನೋಂಥದ್ದು ಇತ್ತಲ್ಲ, ಆ ಕಾರಣಕ್ಕೆ ಪುಸ್ತಕಗಳು ಒಡನಾಟ. ನಾನು ಡಿಗ್ರಿ ಮುಗಿಸ್ಕೊಳ್ಳುವಾಗ ಒಂದು 500-600 ಪುಸ್ತಕ ಓದ್ಬಿಟ್ಟಿದ್ದೆ. ಕಾದಂಬರಿಗಳು ಆ ಥರದ್ದು ಎಲ್ಲನೂ ಓದ್ಕೊಂಡು. ಸೊ ಹಾಗೆ ಬಂದಂಥ ಪುಸ್ತಕ. ನಿಮ್ಮ ಊರ ಹೆಸರು ವೀರಕಪುತ್ರ ಗ್ರಾಮ, ಕೋಲಾರ ಜಿಲ್ಲೆ, ಮಾಲೂರು ತಾಲೂಕು, ಟೇಕಲ್ ಹೋಬಳಿ. ಎಲ್ಲ ಇವನು ಸಾಹಸ ಸಿಂಹ ಇರೋ ಥರ ಇವನೊಂದು ಬಿರುದಿಟ್ಕೊಂಡ್ಬಿಟ್ಟವನು ಅಂತಾರೆ. ನಾನು ಭಾಳ ಮುಜುಗರದ ವ್ಯಕ್ತಿ. ನನಗೆ ನನ್ನ ಊರಿನ ಹೆಸರು, ಅದು ನನ್ನ ಸರ್ಟಿಫಿಕೇಟ್ ಹೆಸರು ಕೂಡ ಅದೇ, ವೀರಕಪುತ್ರ ಎಂ ಶ್ರೀನಿವಾಸ್ ನನ್ನ ಸರ್ಟಿಫಿಕೇಟ್ ನೇಮು. ಬಾಲ್ಯದಲ್ಲಿ ನಮ್ಮೂರಲ್ಲಿ ಎಲ್ರಿಗೂ ಆ ಹೆಸರಿದೆ. ಸೊ ನಾನು ಸ್ವಲ್ಪ ಮೆರೆಸ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಿರೋದ್ರಿಂದ ಅದು ಕಾಣಲ್ಲ. ಫಸ್ಟ್ ನಾವು ಹಂಗೆ ಅನ್ಕೊಂಡು ವೀರಕಪುತ್ರ ಏನಾದರೂ ಇವರು ಟೈಟಲ್ ಇಟ್ಕೊಂಡಿದ್ದಾರೆ, ಏನಿದು ಅಂತ ಗೊತ್ತಾಗ್ತಿರಲಿಲ್ಲ. ಹೌದು. ಬಟ್ ಈ ನಿಮ್ಮ ಊರಿಗೆ ಯಾಕೆ ಹೆಸರು ವೀರಕಪುತ್ರ ಅಂತ? ನಾನು ಒಂದಷ್ಟು ದಾಖಲೆಗಳನ್ನೆಲ್ಲ ಹುಡುಕಾಡಿಸಿದೆ. ನಾಡ ಕಚೇರಿಯಲ್ಲಿ ಇಟ್ಕೊಂಡು ಒಂದು 80 ವರ್ಷ ತನಕ ಹೋದರೂ ಅದೇ ದಾಖಲೆಗಳಿದ್ದಾವೆ. ವೀರಕಪುತ್ರ ಗ್ರಾಮ ಅಂತಲೇ ಇದೆ. ಏನಕ್ಕೆ ಹೆಸರು ಬಂತು ಗೊತ್ತಿಲ್ಲ. ಹಿರಿಯರು ಯಾರಿಗೂ ಗೊತ್ತಿಲ್ವಾ? ಕೆಲವು ಹೆಸರಿಗೆ ಇನ್ವಿಟೇಷನಲ್ಲಿ ಈರಪುತ್ರ ಅಂತ ಇದೆ, ಆ ಈರಪುತ್ರ ಅಂತ ಇದೆ. ಬಟ್ ಅಫಿಷಿಯಲ್ ಅದು ಇನ್ವಿಟೇಷನಲ್ಲಿ ಮಾತ್ರ.
ಬಟ್ ಅಫಿಷಿಯಲ್ ರೆಕಾರ್ಡ್ಸ್ ಎಲ್ಲ ಕಡೆ ವೀರಕ್ಕಪುತ್ರ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿದೆ. ಯಾರನ್ನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂಥ ದೊಡ್ಡ ತಲೆಮಾರು ಇದ್ದಿದ್ದು ಒಬ್ಬರು ಅಜ್ಜ ಇದ್ದರು. ಅವರು ನಮ್ಮ ತಾತ ಒಬ್ಬರಿದ್ದರು, 108 ವರ್ಷ ಬದುಕಿದ್ರು ನನ್ನ ತಾತ. ಅವ್ರನ್ನ ಕೇಳಿದಾಗ ಕೂಡ ನಾವು ಬರೋದಕ್ಕಿಂತ ಮುಂಚೆನೇ ಇದಿತ್ತಪ್ಪ ಅಂದರು. ಸೊ ಅದಾದಮೇಲೆ ನಾನು ಅದನ್ನು ಬಿಟ್ಟೆ. ಮತ್ತು ನಮಗೆ MH ಕೃಷ್ಣಯ್ಯ ಅಂತ ಇತಿಹಾಸಕಾರರಿದ್ದರು, ಅವ್ರಿಗೂ ಹೇಳಿಬಿಟ್ಟು ಒಂದು ಸ್ವಲ್ಪ ದಾಖಲೆಗಳು ಹುಡುಕೊಡಿ ನಮ್ಮೂರ್ದು ಅಂತೆಲ್ಲ ಕೇಳಿದೆ. ಅದೇನೂ ಆಗಲಿಲ್ಲ. ಅದನ್ನು ಆಮೇಲೆ ನಾನು ಆಸಕ್ತಿ ಕಳ್ಕೊಂಡೆ, ಬಿಟ್ಟೆ. ಬಟ್ ಆ ಥರದ್ದು ಒಂದು ಊರಿದೆ ಅನ್ನೋಂಥದ್ದು ನಂಬಲೇಬೇಕು. ನೀವು ಹೇಳ್ತಾ ಇದ್ದೀರ. ಸೊ ಹಾಗೆ ವೀರಕ್ಕಪುತ್ರ ಶ್ರೀನಿವಾಸ್ ಅವರು ಬಾಲ್ಯದಿಂದಲೇ ಓದನ್ನು ಶುರು ಮಾಡ್ಕೊಂಡು ಬಂದಿದ್ದ ಬಗ್ಗೆ ಹೇಳ್ತಾ ಇದ್ರಿ. ಅದೇ ಆ ಬಾಲ್ಯದ ಓದು ಮುಂದುವರಿತು. ಅದಾದಮೇಲೆ ಓದ್ತಾ ಕನ್ನಡದಲ್ಲಿ 100ಕ್ಕೆ 98, 100ಕ್ಕೆ 122 ಈ ಥರದ್ದೆಲ್ಲ ಮಾರ್ಕ್ಸ್, 150ಕ್ಕೆ 125ಕ್ಕೆ 122. ಓಹೋ. ಸೊ ಕನ್ನಡದಲ್ಲಿ ಹಾಗೆಲ್ಲ ಸ್ಕೋರ್ ಮಾಡ್ತಾಯಿದ್ದವರು. ಒಂಥರ ಚೆಂದ ಇತ್ತು ಓದಿನ ನಂಟು. ಆಮೇಲೆ ನಾನು ಭಾಷೆ ಸುಧಾರಿಸ್ಬಿಟ್ಟಿದ್ದೆ. ನಮ್ಮೂರಲ್ಲಿ ನನ್ನ ಭಾಷೆನೂ ಭಾಳ, ನನಗೆ ಯಾರಾದರೂ ನಮ್ಮ ಕಡೆ ಏನಂತಾರೆ, ಏನೋ ಪ್ರಾಣಕ್ಕೆ ಸರಿಯಿಲ್ಲ ಅಂತಾರೆ. ನಮ್ಮ ಕೋಲಾರ ಕಡೆ ಪ್ರಾಣಕ್ಕೆ ಸರಿಯಿಲ್ಲ ಅಂತ ಕೇಳೋದು. ಅಂದರೆ ಪ್ರಾಣಕ್ಕೆ ಮೈಗೆ ಹುಷಾರಿಲ್ವಾ ಅನ್ನೋದನ್ನು ಪ್ರಾಣಕ್ಕೆ ಸರಿ ಇಲ್ವಾ ಅಂತ. ಹೌದಾ? ಆ ಪ್ರಾಣನ ಪಾನ್ ತೆಗೆದುಬಿಟ್ಟು ಪ್ರಾಣಕ್ಕೆ ಸರಿ ಇಲ್ವಾ ಅಂತ ಸಹಜವಾದ ಕನ್ನಡದಲ್ಲಿ ಮಾತಾಡ್ತಾರೆ. ನಾನು ಅದನ್ನು ಬಿಟ್ಟು ನಾನು ಏನೋ ನಿನಗೆ ರೋಗ ಬಂದಿದೆಯಂತೆ ಅನ್ನೋದು, ಒಂದು ಸ್ವಲ್ಪ ಸ್ಟೈಲಾಗಿ ಮಾತಾಡಬೇಕು. ರೋಗ ಅಂದರೆ ದೊಡ್ಡ ಪದ ಅನ್ನೋವಂಥದ್ದು, ಆ ಪದ ಬಳಸಲ್ಲ. ನಾನು ಓದ್ತಾ ಇದ್ದ ಕಾರಣಕ್ಕೆ ಒಂದಷ್ಟು ಪದಗಳು ನನಗೆ ಗೊತ್ತಾಗ್ತಾ ಹೋಗ್ತಿತ್ತಲ್ವ. ಆ ಊರಲ್ಲೇ ಒಂಥರ ವಿಶೇಷ ವ್ಯಕ್ತಿಯಾಗಿ ಬದುಕ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲೇ. ಅದಾದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದು ಒಂದು ಸಣ್ಣ ಕೆಲಸಗಳು ಶುರು ಮಾಡೋಕ್ಕೆ ಹೋದ್ಮೇಲೆ ನನಗೆ ಪುಸ್ತಕ ಇಲ್ಲದೆ ಹೋಗಿದರೆ ಬಹುಶಃ ಬೆಂಗಳೂರಲ್ಲಿ ನಾನು ಉಳಿತಾ ಇರಲಿಲ್ಲ ಅಂತ. ಆ ತರಹದ್ದೊಂದು ಶಕ್ತಿ ಕೊಟ್ಬಿಟ್ಟು ನನಗೆ ಆ 3 ವರ್ಷಗಳು ಕಾಲ ಫುಟ್ಪಾತ್ ಮೇಲೆ ಮಲಗಬೇಕಾದಂತಹ ಸ್ಥಿತಿ. ಅಷ್ಟು ದಿವಸ ನನ್ನ ಜೊತೆಗಿದ್ದಿದ್ದು ಸ್ನೇಹಿತರಲ್ಲ, ಪುಸ್ತಕಗಳು ಮಾತ್ರ. ಹಾಡು ಕೇಳ್ತಾ ಇದ್ದೆ, ತುಂಬ ಹಾಡು ಕೇಳ್ತಾ ಇದ್ದೆ, ಪುಸ್ತಕಗಳನ್ನು ಓದ್ತಾ ಇದ್ದೆ. ಏನೋ ಒಂದು ಸತ್ವ ನನ್ನೊಳಗಡೆ ನನ್ನನ್ನು ಗಟ್ಟಿಗೊಳಿಸ್ತಾ ಹೋದು ನನಗೆ ಗೊತ್ತಿಲ್ದಂಗೆ ಅಂತ. ಯಾವುದೇ ಸಂದರ್ಭ ಬಂದರೂ ಕೂಡ ಇಟ್ಸ್ ಓಕೆ ಅನ್ನೋ ಮಟ್ಟಿಗೆ ತಂದುಬಿಟ್ಬಿಟ್ರು ನಮ್ಮನ್ನು. ಅದಾದಮೇಲೆ ಬದುಕನ್ನು ಗೆದ್ದು ಬಂದಾದಮೇಲೆ ಪುಸ್ತಕಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಆಗೋಯ್ತು. ಅದೊಂದು ಬೇರೆಯೇ ಕಥೆ. ಇದು ಈ ಕನ್ನಡ ಹೋರಾಟಗಳಲ್ಲಿ ತೋರಿಸ್ಕೊಂಡಿದ್ದೆ ಸರ್. ಬದುಕನ್ನು ಫಸ್ಟ್ ನಾನು ಅಂದ್ಕೊಂಡಿದ್ದು ಒಂದೇ, ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಎಲ್ಲರೂ ಉದ್ಯೋಗ ಮಾಡ್ತಾಯಿದ್ದಾರೆ, ಉದ್ಯೋಗದಾತರು ಯಾರು ಅಂತ. ಅದು ನನಗೆ ಫಸ್ಟ್ PUCಯಲ್ಲಿ ಬಾಳ್ವೆ ಬೆಳಕು ಅನ್ನೋಂತಹ ಪಾಠದಲ್ಲಿತ್ತು. ಅಲ್ಲ, ಕಾರಂತರದ್ದು ಬಾಳ್ವೆ ಬೆಳಕು, ಕುವೆಂಪು ಹೊರತು ಈ ಮಾತಿದೆ. ಎಲ್ಲರೂ ಉದ್ಯೋಗವನ್ನು ಅರಿಸಿದರೆ ಉದ್ಯೋಗದಾತರು ಯಾರು ಅಂತ ಹೇಳ್ಬಿಟ್ಟು ಆ ಪಾಠ, ಆ ಸಾಲು ನನಗೆ ಎಷ್ಟು ಇನ್ಸ್ಪೈರ್ ಮಾಡ್ತು ಅಂದರೆ, ನಾನು ಉದ್ಯೋಗದಾತನೇ ಆಗಬೇಕು ಹೇಗಾದರೂ ಸರಿ, ಸೊ ಎಂಪ್ಲಾಯರೇ ಆಗಬೇಕು ಅಂತ. ಎಂಪ್ಲಾಯರ್ ಆಗಬೇಕು ಅನ್ನೋಂಥದ್ದು ಹಿನ್ನೆಲೆಯಲ್ಲಿದ್ದು ನನ್ನ ಬಡತನ ಕೂಡ. ಅಂದರೆ ಒಂದೊತ್ತು ಊಟ ಮಾಡ್ಕೊಂಡು ಬದುಕೊಂತ ಇದ್ದು ಕುಟುಂಬ ಅಲ್ವಾ. ಸೊ ಹೇಗಾದರೂ ಈ ಬಡತನದಿಂದ ಈಚೆ ಬರಬೇಕು. ನಾನು ನಮ್ಮೂರಿಂದ ಬೆಂಗಳೂರಿಗೆ ಬರೋ ದಿವಸ ಬೆಳಿಗ್ಗೆ 5 ಗಂಟೆಗೆ ನಮ್ಮೂರು, ನಮ್ಮೆಲ್ರಿಗೂ ಪವಿತ್ರವಾದಂತಹ ಒಂದು ಬೆಟ್ಟ ಅಂದರೆ ಭೂತಮ್ಮ ಅಂತ ಒಂದು ಬೆಟ್ಟ ಇದೆ. ಅದು ಭಾಳ ವಿಶೇಷ. ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ಅದನ್ನು ಹಾಳು ಮಾಡಿಬಿಡ್ತಾರೆಲ್ಲ, ಅದಕ್ಕೆ ಅದ್ರ ಮಾತಾಡಲ್ಲ ನಾನು. ಭಾಳ ವಿಶೇಷವಾದಂಥ ಬೆಟ್ಟ ಅದು. ಪ್ರತಿ ಯುಗಾದಿ ಹಬ್ಬಕ್ಕೆ ಅದನ್ನು ಹತ್ತಿ ಅಲ್ಲಿ ಆ ಬೆಟ್ಟಗಳ ಮಧ್ಯೆ ಹೋಗಿ ಅದನ್ನು ಹೇಳಿದರೆ ಹೋಗ್ಬಿಡುತ್ತೆ, ಅದು ಬೇಡ ಬಿಡಿ ಸ್ವಾರಸ್ಯ. ಆಮೇಲೆ ಅದನ್ನು ಆ ಭೂತಮ್ಮನ ಬೆಟ್ಟಕ್ಕೆ ಕೈ ಮುಗಿದು ಬೆಳಿಗ್ಗೆ 5:15 ಗಂಟೆ, ಸುಮಾರು 6 ಗಂಟೆ ನಮಗೆ ಸ್ವರ್ಣ ಪ್ಯಾಸೆಂಜರ್ ಬರುತ್ತೆ. ಅದರಲ್ಲಿ ನಾವು ಬೆಂಗಳೂರಿಗೆ ಬರಬೇಕು 6 ಗಂಟೆಗಲ್ಲ, 7:05ಕ್ಕೆ. ಸೊ ಅದಕ್ಕೆ ಮನೆ ಬಿಟ್ಟು 2 ಕಿಲೋಮೀಟ್ರ್ ನಡ್ಕೊಂಡು ಬಸ್ ಹತ್ತಿ ವೀರಕ್ಕಪುತ್ರ ಬಸ್ ಸ್ಟ್ಯಾಂಡಿಂದ ಅಲ್ಲಿಂದ ಬಸ್ ಹತ್ತಿ ಟೇಕಲ್ಗೆ ಬಂದು ಅಲ್ಲಿ ಟ್ರೈನ್ ಟಿಕೆಟ್ ತೊಗೊಂಡು ಬೆಂಗಳೂರಿಗೆ ಬರಬೇಕು. ಅದಕ್ಕೆ 5:15ಗೆ ನಾನು ನಡ್ಕೊಂಬರ್ತಾಯಿದ್ದೆ. ಆವಾಗ ನಾನು ಭೂತಮ್ಮನ ಹತ್ರ ಹಿಂಗೆ ಕೈ ಮುಗಿದು ಆ ಬೆಟ್ಟವನ್ನು ಹಿಂಗೆ ದಿಟ್ಟಿಸಿ ಕೇಳಿದ್ದು, ಅಮ್ಮ ಹೇಗಾದರೂ ಸರಿ 4,000 ರೂಪಾಯಿ ದುಡಿಯೋ ಥರ ನನಗೆ ಅನುಗ್ರಹ ಕೊಡು, ಇನ್ನೇನು ಬೇಡ ನನಗೆ ಅಂತ. ನನಗೆ 4,000 ದೊಡ್ಡದು ಯಾಕೆ ಅಂತಂದರೆ, ಅಷ್ಟಿದ್ರೆ ನಾನು ಲೆಕ್ಕ ಹಾಕ್ಕೊಂಡಿದ್ದೆ. ಮನೆಯಲ್ಲಿ ತಿಂಗಳಿಗೆ ಇಷ್ಟು ಸಲ ಅಕ್ಕಿ ತಂದರೆ ಎಷ್ಟು ಖರ್ಚಾಗುತ್ತೆ, ಯಾಕಂದರೆ ಅನ್ನ ತಿಂತಾಯಿದ್ದು ವರ್ಷಕ್ಕೆ ಒಂದೇ ಸಲ ನಾವು, ಅಂಥ ಬಡತನ. ಸೊ ವರ್ಷಕ್ಕೆ ಎಲ್ರಿಗೂ ಒಂದೊಂದು ತಿಂಗಳಿಗೆ ಒಂದೊಂದು ಜೊತೆ ಬಟ್ಟೆ ತೊಗೊಂಬಂದರೆ ಎಷ್ಟಾಗುತ್ತೆ, ನಮ್ಮ ಮನೆಗೆ ಒಂದು TV ತಂದು ಹಾಕ್ಕೊಂಡ್ರೆ ಎಷ್ಟಾಗುತ್ತೆ. ಸೊ ಇದಕ್ಕೆ ಇದು TVದ ಕೇಬಲ್ ಬಿಲ್ ಕಟ್ಟೋಕ್ಕೆ ಎಷ್ಟಾಗುತ್ತೆ, ಟೀ ಮಾಡಿಸ್ಬೇಕು, ಟೀ ಮಾಡಿಸ್ಕೋಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಒಂದಷ್ಟು ದುಡ್ಡು ಕೂಡಿಡಬೇಕು, ಅದೆಷ್ಟು ಕೂಡಿಡಬೇಕು, ಈ ಥರದ್ದೆಲ್ಲ ಮಾಡಿದಾಗ ನಂಗೆ 4,200 ರೂಪಾಯಿ ಬಂದಿತ್ತು.
ಆಟ ದುಡ್ದು ಬಿಟ್ರೆ ಸಾಕು ನನಗೆ ಅಂತ ಆ ಥರ ಭೂತಮ್ಮನ್ನ ಕೇಳಿಕೊಂಡು ನಾನು ಬೆಂಗಳೂರಿಗೆ ಬಂದದ್ದು. ಹಾಗೆ ಬಂದಮೇಲೆ ಇಲ್ಲಿ ನಮ್ಮೂರ ಹತ್ರ ನಮ್ಮ ಅಪ್ಪನ ಹತ್ರ ಒಬ್ಬರು, ನಮ್ಮ ಅಣ್ಣನ ಹತ್ರ ಒಬ್ಬರು ದುಡ್ಡು ತೊಗೊಂಡು ನಿನ್ನ ತಮ್ಮನ ಕೆಲಸ ಕೊಡಿಸ್ತೀನಿ, ಅವನು ಡಿಗ್ರಿ ಮುಗಿದಿದೆ, ಅಲ್ಲಿ ಗೌರ್ಮೆಂಟ್ ಆಫೀಸರಿಗೆ ಕೆಲಸ ಕೊಡಿಸ್ತೀನಿ ಕಳಿಸಿ ಅಂತ ಕಳಿಸಿದೆ. ನಾನು 10,000 ರೂಪಾಯಿ ತೊಗೊಂಡು ಕರ್ಕೊಂಬಂದುಬಿಟ್ಟ. ಅವನು ಎಲ್ಲಿ ಬಿಟ್ಟ ಅಂತಂದರೆ ಒಂದು ಸರ್ಕಾರಿ ಇಲಾಖೆಯಲ್ಲಿ, ಅಲ್ಲಿ ಬಂದುಬಿಟ್ಟು ಒಂದು ಮೇಜ್ ಹೊರಗಡೆಗೆ ಸರ್ಕಾರಿ ಇಲಾಖೆಯಲ್ಲಿ ಒಂದಷ್ಟು ಸ್ಟೂಲ್ಗಳೆಲ್ಲ ಹಾಕಿ ಕೂತಿರ್ತಾರೆ. ಇಲ್ಲಿ ನೋಡಿಕೊಂಡು ನೋಡು ಆ ಬಿಳಿ ಬಟ್ಟೆ ಹಾಕೋ, ಅವ್ನು ಪ್ಯೂನಲ್ಲಿ ಆ ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾನಲ್ಲ, ಅವ್ನು ಏನೇನು ಕೆಲಸ ಮಾಡ್ತಾನೋ ನೋಡ್ತಾ ಇರು, ಅವನ ಜಾಗಕ್ಕೆ ನೀನು ಬರೋದು ಅಂತ ಹೇಳಿದರು. ನಾನು ಹಿಂಗೆ ಕೈ ಕಟ್ಕೊಂಡು ಅವನನ್ನು ಇಡೀ ದಿವಸ ನೋಡ್ತಾ ಕೂತಿದ್ದೀನಿ ಕಿಟಿಕಿಯಲ್ಲಿ. AGS ಆಫೀಸು, ವಿಧಾನಸೌಧ ಆಪೋಸಿಟು. ಓಕೆ. ದಿನ ನೋಡ್ತಾ ಇದ್ದೀನಿ ಏನು ಕೆಲಸ ಇದೆ. ಅವನು ಹೋಗ್ತಾನೆ ಫೈಲ್ ತೊಗೊಂಬರ್ತಾನೆ, ಯಾರು ಬೆಲ್ ಹೊಡಿತಾರೆ ಇವನು ಹೋಗ್ತಾನೆ ಫೈಲ್ ತೊಗೊಂಬರ್ತಾನೆ, ಅವ್ರು ಯಾರೋ ಬೆಲ್ ಹೊಡಿತಾರೆ ಇವನು ಟೀ ಎತ್ಕೊಬರ್ತಾನೆ, ಅಮ್ಮ ಏನೋ ಚೆಲ್ಲೋದ್ರೆ ಎತ್ಕೊಡ್ತಾನೆ, ಒರೆಸ್ತಾನೆ, ಏನೋ ಬಿದ್ದೋದ್ರೆ ಎತ್ಕೊಡ್ತಾನೆ. ಅದಾದಮೇಲೆ ಗಂಟೆಗಟ್ಟಲೆ ಕೂತ್ಕೊಂಡು ಈ ಉಗುರು ಕಚ್ಕೊಂಡು ಕೂತಿರ್ತಾನೆ. ಏನು ಇವನ ಹತ್ರ ಕಲಿಯೋದು ನಾನು ಅಂತ. ಸಂಜೆ ಆಯಿತು, ಇನ್ನೂ ಅದನ್ನೇ ಹೇಳ್ತಾನೆ. ಮಾರನೇ ದಿವಸ ತಿರುಗಿ ಹೋಗಬೇಕಾದ್ರೆ ಅವನು ಒಂದು ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದೆ, ಆಯಿತು ಇವತ್ತು ನಾಳೆಯಿಂದ ಜಾಯ್ನ್ ಆಗಿಬಿಡ್ಲಾ ಅಂತ. ಕನಿಷ್ಠ 5 ದಿವಸ ನೋಡ್ಕೋಬೇಕು ಅಂತ. ಏನಿದೆ ಸರ್ ನೋಡ್ಕೊಳ್ಳೋಕ್ಕೆ ಅಂತ. ಅವನು ಇವತ್ತು ಮಾಡಿದ್ದು ಅಷ್ಟೇ, ನಾಳೆ ಬೇರೆದು ಮಾಡ್ತಾನೆ ನೋಡು ಅಂತ. ನಾಳೆ ಬೆಳಿಗ್ಗೆ ಅಲ್ಲಿ ಕೂತ್ಕೊಂಡೆ. 11 ಗಂಟೆಗೆ ಬಾಸ್ ಬಂದರು, ಅವರು ಸೂಪರ್ಡೆಂಟ್ ಅಂತ ಕರೀತಾರೆ. ಅವ್ರು ಬಂದುಬಿಟ್ಟು ನಿನ್ನೆನೂ ಇಲ್ಲೇ ಇದ್ದೆ, ಇಲ್ಲೇ ಇದೆಯಾ, ತಮಿಳಲ್ಲಿ ಕೇಳಿದ್ರು ಯಾರು ನೀ ಅಂತ. ಸರ್ ನಾನು ಹೀಗೆ ಕೋಲಾರದಿಂದ ಬಂದಿದ್ದೀನಿ, ನನಗೆ ಕೆಲಸ ಆಗಿದೆ ಇಲ್ಲಿ ಈ ಆಫೀಸಲ್ಲಿ, ಅವ್ರು ನೋಡ್ಕೊಳ್ಳೋಕೆ ಟ್ರೈನಿಂಗ್ ಬಿಟ್ಟಿದ್ದಾರೆ ಸರ್ ನನಗೆ ಅಂತ. ಎಷ್ಟು ಅಮಾಯಕತೆ ಅಂದರೆ ನಾನು ಓಕೆ ಯಾರು ಕೆಲಸ ಯಾರು ಸೊನ್ನಂಗ ಅಂತ. ಇಲ್ಲ ಸರ್ ಈ ಥರದ್ದು ಅಂತ ವಾಯಿಂಗೆ ಅಂತ ಹೇಳ್ಬಿಟ್ಟು ಪೋಯಿ ಟೀ ಎಡ್ತುವಾರ ಅಂತ ಹೇಳ್ಬಿಟ್ಟು ಅವನೇನು ಕರೆದುಬಿಟ್ಟು ಕೂರಿಸ್ಕೊಂಡು ಟೀ ಕುಡಿಸಿ, ಇದು ಹಿಂಗೆಲ್ಲ ಇಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ಸೆಲೆಕ್ಟ್ ಆಗಿ ಇಲ್ಲಿಗೆ ಬರಬೇಕು, ಯಾರು ನಿನಗೆ ಯಾಮಾರಿಸ್ಬಿಟ್ಟು ದುಡ್ಡು ತೊಗೊಂಡಿದ್ದಾರೆ, ಇಲ್ಲಿ ಹಂಗೆಲ್ಲ ಕೆಲಸಕ್ಕೆ ಕೊಡಲ್ಲಪ್ಪ ಅಂತ ಹೇಳಿ ಕಳಿಸ್ಕೊಟ್ರು. ನಾನು ಅವನಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಫೋನ್ ಮಾಡಿದ್ವಿ. ಅವನಿಗೆ ಊರಲ್ಲಿ ಒಂದಷ್ಟು ವ್ಯಾಪಾರಗಳಿತ್ತು ನಮ್ಮೂರಲ್ಲಿ, ವೀರಭದ್ರದಲ್ಲಿ. ನಮ್ಮೂರವ್ರಿಗೆಲ್ಲ ವಿಷಯ ಗೊತ್ತಾದಮೇಲೆ ಅವನ್ನ ಚೆನ್ನಾಗಿ ಚಾರ್ಜ್ ಮಾಡಿದ್ರು ಅವನಿಗೆ. ಅದಾದಮೇಲೆ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಔಟ್ಸೋರ್ಸಿಂಗಲ್ಲಿ ಒಂದು ಆಫೀಸ್ ಬಾಯ್ ಥರ ನಾನು ಕರ್ಕೊಂಡು ಹೋಗ್ಬಿಟ್ಟು ಹಾಕ್ದೆ ಇಲ್ಲಿ. ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ, ಬಟ್ ಔಟ್ಸೋರ್ಸಿಂಗಲ್ಲಿ ಮಾಡಿದೆ. ಈಗ ಸದ್ಯಕ್ಕೆ ಬರಲಿ ಅಂತ ಹೇಳಿ 1,200 ರೂಪಾಯಿ ನನ್ನ ಮೊದಲನೇ ಸ್ಯಾಲ್ರಿ. ಸೊ ಮಾಡ್ತಾ ಇರೋಣ ಅಂತ ಅಂದ್ಕೊಂಡಾಗ ನನಗೆ ಆ 1,200 ರೂಪಾಯಿ ಏನು ಮಾಡೋದು, 4,200 ನನಗೆ ಬೇಕಾಗಿರೋದು, 1,200 ರೂಪಾಯಿ ಕೊಡ್ತೀನಿ ಅಂತಾರೆ. ಆ 1,200 ರೂಪಾಯಿಗೆ ಸಾಕಾಗಲ್ಲ ಅಂತ ಹೇಳಿ ನೈಟ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೋದು. ಇಲ್ಲಿ ಬೆಳಿಗ್ಗೆ 10 ಅವರ್ಸ್ ಡ್ಯೂಟಿ ಮಾಡಿಕೊಂಡು ನೈಟು ಒಂದು ಅಪಾರ್ಟ್ಮೆಂಟಿಗೆ ಸೆಕ್ಯೂರಿಟಿ ಆಗಿ, ಅದು ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟು, ಹೋಟೆಲ್ ಎಂಪೈರ್ ಅಂತ ಕೋರಮಂಗಲ ಇವತ್ತದು. ಆ ಬಿಲ್ಡಿಂಗ್ಗೆ ನಾನು ಸೆಕ್ಯೂರಿಟಿ 20 ವರ್ಷದಿಂದ ಅಲ್ಲೇ ಮಲ್ಕೊಡ್ತಾಯಿದ್ದೆ, ಮೇಯ್ನ್ ರೋಡಲ್ಲಿ. ಎಲ್ಲ ಹೆಣ್ಮಕ್ಳು ನೈಟ್ ಆ ಏರಿಯಾಗೆ ಬಂದುಬಿಟ್ರೆ ನೀವು ಅದೇನು ಬೆಂಗಳೂರಲ್ಲಿ ಇದ್ದೀರಾ ಅಂತ ನಿಮ್ಗೆ ಡೌಟ್ ಬರೋಷ್ಟು ಇವತ್ತು ಪಾಶ್ ಆಗೋಗ್ಬಿಟ್ಟಿದೆ. ಅದು ಆ ಮಟ್ಟಕ್ಕೆ ಸಿಗ್ತಾರೆ ನಿಮಗೆ. 12 ಗಂಟೆ ಮೇಲೆ ಅಲ್ಲಿ ಬಂದುಬಿಟ್ರೆ ನಿಮಗೆ ಒಂದು MG ರೋಡ್ ಏನೂ ಅಲ್ಲ, ಒಂದು ಕಾಲದ MG ರೋಡ್ ಏನೂ ಅಲ್ಲ, ಅಷ್ಟು ಚೆನ್ನಾಗಿದೆ. ಆ ರೋಡಲ್ಲಿ ನಾನು ಮಲಗ್ತಾಯಿದ್ದೆ. ತುಂಬ ಜನ ಹಾಗೆ ನನ್ನ ತುಳ್ಕೊಂಡು ಹೋದವರಿದ್ದಾರೆ, ಎಡವಿದವರಿದ್ದಾರೆ. ಸೊ ಯಾಕಂದ್ರೆ ಮೇನ್ ರೋಡಲ್ಲೇ ಮಲಗ್ತಾಯಿದ್ದೆ ಅವಾಗ, ಅಂಥ ವೆಹಿಕಲ್ಸ್ ಏನೂ ಇರಲಿಲ್ಲವಲ್ಲ. ಸರಿ ಒಂದು ಮರ ಇತ್ತು, ಮರದ ಕೆಳಗೆ ಬುಡದಲ್ಲಿ ಮಲಗ್ತಾಯಿದ್ವಿ. ಯಾರಂಗೆ ಗಾಡಿ ಹಚ್ಕೊಂಡು ಹೋಗಿದ್ರು ಹಚ್ಕೊಂಡು ಹೋಗ್ಬೋದಾಗಿತ್ತು, ಅಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ. ಇಲಿಗಳೆಲ್ಲ ಕಚ್ಬಿಟ್ಟು ಹೋಗ್ಬಿಡ್ತಾಯಿದ್ವು ನನಗೆ ರಾತ್ರಿ ಕಾಲಗಳನ್ನು. ಆ ಮಟ್ಟಕ್ಕೆ 3 ವರ್ಷ ಮಲಗಿದ್ವಲ್ಲ. ಅದೊಂದು ಲೈಟಲ್ಲಿ ಇಟ್ಕೊಂಡು ಪುಸ್ತಕಗಳನ್ನು ಆಗ ಓದ್ತಾ ಇದ್ದಿದ್ದು. ಅದಾದಮೇಲೆ ಬೆಳಿಗ್ಗೆ 5 ಗಂಟೆಗೆದ್ದು, ಇದು 5 ಗಂಟೆಗಲ್ಲ 6 ಗಂಟೆಗೆದ್ದು ಪೇಪರ್ ಹಾಕೋಕ್ಕೆ ಹೋಗ್ತಾಯಿದ್ವಿ. ಅದು ಮುಗಿಸ್ಕೊಂಡು ಒಂದು ಟೈಪಿಂಗ್ ಕಲಿಯೋಕೆ ಹೋಗ್ತಿದ್ದೆ. ನಾನು ಸೀನಿಯರ್, ಕನ್ನಡ ಟೈಪಿಂಗು ಮತ್ತು ಇಂಗ್ಲೀಷ್ ಎರಡೂ ಆಗಿದೆ. ಸೊ BD ಕಾಂಪ್ಲೆಕ್ಸ್ ಹತ್ರ ಹೋಗ್ಬಿಟ್ಟು ಈ ಟೈಪಿಂಗ್ ಇಟ್ಕೊಂಡ್ಬಿಟ್ರೆ 4,000 ಬರುತ್ತೆ ಅಂತ, ಅದಕ್ಕೆ ಟೈಪಿಂಗ್ ಕಲಿಯೋಕೆ ಹೋಗ್ತಿದ್ದೆ. ತಿರುಗಿ 9 ಗಂಟೆಗೆ ಇಷ್ಟು ಮುಗಿಸ್ಕೊಂಡು 9 ಗಂಟೆಗೆ ಇಲ್ಲಿ ಆಫೀಸ್ ಬಾಯ್. ಹೀಗೆ 3 ವರ್ಷ ಮಾಡಿದೆ ನಾನು. ಒಂದು 5 ವರ್ಷ ಒಂದು ರಜೆನೂ ತೊಗೊಳ್ತಾ, ಭಾನುವಾರ ಬಿಟ್ಟು ಒಂದು ರಜೆನೇ ತೊಗೋತಾ ಇರಲಿಲ್ಲ. 5 ವರ್ಷ ಮಾಡಿದೆ. 5 ವರ್ಷ ಇದೇ ಕೆಲಸ ಮಾಡ್ಕೊಂಡು 2001ಇಂದ 2006ವರೆಗೂ ಇದೇ ಕೆಲಸ. ಬಟ್ 2005ಅಲ್ಲಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದೆ. 3 ವರ್ಷ ಕಷ್ಟ ಆಯಿತು. ಸೊ 2005ರಲ್ಲಿ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಕೂಡ ಈ ಕೆಲಸಗಳನ್ನ ಮುಂದುವರಿಸ್ತಾನೇ ಇದ್ದೆ. ಯಾಕಂದರೆ ಒಂದು ಸೋರ್ಸ್ ಆಫ್ ಇನ್ಕಮ್ ರೆಗ್ಯುಲರಾಗಿ ಬರ್ತಾ ಇರುತ್ತಲ್ಲ, ಅದು ಮನುಷ್ಯನ ಅಷ್ಟು ಸಲೀಸಾಗಿ ಹೊರಗಡೆ ಹೋಗಕ್ಕೆ ಬಿಡಲ್ಲ. ಒಂದು ಭಯ ಕೊಡುತ್ತೆ. ನೀನು ಈಗ ನಿನಗೆ ಇಷ್ಟು ದುಡ್ಡು ಬರ್ತಾಯಿದೆಯಲ್ಲ, ನೀನು ಬಿಸ್ನೆಸ್ಸಲ್ಲಿ ಅದು ಬರಲಿಲ್ಲ ಅಂದರೆ ಏನು ಮಾಡ್ತೀಯ ಅಂತ ಕೇಳುತ್ತೆ.
ಆ ಭಯ ನನ್ನಲ್ಲೂ ಇತ್ತು ಕೂಡ. ನಾನು ಹೋಗ್ಬಿಟ್ರೆ ಏನು ಮಾಡೋದು ಅಂತ. ಬಟ್ ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಆ ಬಿಸ್ನೆಸ್ಸು ಈ 3 ಕೆಲಸಗಳನ್ನು ಮಾಡ್ತಾ ಇದ್ದ ದಿವಸ ಕೂಡ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಲಿಲ್ಲ. ಯಾವಾಗ ನಾನು ಅದೇನಾಗುತ್ತೋ ಪರವಾಗಿಲ್ಲ, ಇದೆಲ್ಲ ಬಿಡ್ತೀನಿ, ಅದೊಂದನ್ನೇ ಮಾಡ್ತೀನಿ ಅಂತ ಬಂದಲ್ಲ, ಬಿಸ್ನೆಸ್ಸು ಸರೆಂಡರ್ ಆಗೋಯ್ತು ಸರ್. ನಾನು ಮಾಡಿದ್ದೆಲ್ಲನೂ ಹಿಟ್ಟಾಗೋ ಥರ ಹೆಂಗೆ ಕೈ ಹಿಡಿತು ಅಂದರೆ ನನಗೆ ಖುಷಿ ಅನ್ಸೋಕ್ಕೆ ಶುರು ಆಗೋದು. ಏನು ಬಿಸ್ನೆಸ್ ಶುರು ಮಾಡಿದ್ದು ನೀವು? ನಾನು ಸೆಕ್ಯೂರಿಟಿದು ನನಗೆ ಅದು ಗೊತ್ತಿತ್ತಲ್ವ. ಸೆಕ್ಯೂರಿಟಿ ಏಜೆನ್ಸಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಆಚೆಗೆ ಅಲ್ಲಿ 2 ಜನ ಶುರು ಆಯಿತು, 5 ಜನ ಆಯಿತು, 10 ಜನ ಆಯಿತು, 50 ಆಯಿತು, 100 ಆಯಿತು, 200 ಆಯಿತು, 1000 ಆಯಿತು, 2000 ಹಾಗೋಯ್ತು. ಅದ್ರ ಮಧ್ಯದಲ್ಲಿ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೊಂಡಿದ್ದು. ಕನ್ಸ್ಟ್ರಕ್ಷನ್ ಒಂದು 10 ಬಿಲ್ಡಿಂಗ್ ಆಗಿದೆ ಇದುವರೆಗೂ. ಒಂದು ಪ್ರಾಜೆಕ್ಟ್ಸ್ ಮುಗಿಸಿದ್ದೇನೆ, ದೊಡ್ಡ ಅಪಾರ್ಟ್ಮೆಂಟ್ ಥರದ್ದು ಮಾಡ್ಕೊಂಡು ಹೋಗುವಂಥದ್ದು. ಸೊ ಈ ಎಲ್ಲರ ಮಧ್ಯೆ ಸ್ಟ್ರಗಲ್ ಅನ್ನೋಂಥದ್ದು ಬಾತು. ₹1 ಇನ್ವೆಸ್ಟ್ಮೆಂಟ್ ಇಲ್ಲ ಇದಕ್ಕೆಲ್ಲದಕ್ಕೂ ಕೂಡ. ಅಪ್ಪದು ದುಡ್ಡು ಏನಿಲ್ಲ, ನಾನು ದುಡ್ದಿದ್ದೆ ಇದೆಲ್ಲ. ನನ್ನ ಬಿಸ್ನೆಸ್ಸಿಗೆ ಇವತ್ತೇನೆಲ್ಲ ಇದಕ್ಕೆಲ್ಲ ಆಗಿದೆ, ₹230 ಇನ್ವೆಸ್ಟ್ಮೆಂಟ್. 230 ನನ್ನ ಸಮಯ. ನಾನು 20 ವರ್ಷಗಳನ್ನು ದಾರಿ ಎರೆದಿದ್ದೀನಿ ನಾನು, ಬಿಟ್ಟರೆ ಹೂಡಿಕೆ ಮಾಡಿಲ್ಲ. ಆ ₹230 ಲೇಬರ್ ಕಮಿಷನರ್ ಆಫೀಸಲ್ಲಿ ಕೊಟ್ಟು ಡೈರಿ ಸರ್ಕಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬಂದು ಸೆಕ್ಯೂರಿಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಪಿಕಪ್ ಆಗಿದ್ದು. ಸೊ ಅದಾದ ನಂತರದಲ್ಲಿ ಕನ್ಸ್ಟ್ರಕ್ಷನ್ನು ತುಂಬ ಚೆನ್ನಾಗಿ ಕೈ ಹಿಡಿತದು. ಸೊ ಅಲ್ಲಿಂದ ತಿರುಗಿ ನೋಡಲಿಲ್ಲ ಸರ್. ಬದುಕು ಇನ್ನೇನು ಚೆನ್ನಾಗಿ ಆಗ್ತಿದೆ ಅಂತ ಅನಿಸಿದ್ದು ಒಂದು 2018-19 ಸುಮಾರಿಗೆ. ನನಗೆ ಒಂದು 100 ದೇಶ ಸುತ್ತಬೇಕು ಅಂತ ಆಸೆ. 18ಕ್ಕೆ ಶುರು ಮಾಡಿಕೊಂಡೆ ಹೋಗೋಣ ಅಂತ. ಕರೆಕ್ಟಾಗಿ 20 ಕೊರೋನಾ ಬಂತು. ನನಗೆ ಎಂತಹ ಸಂದಿಗ್ಧ ಸ್ಥಿತಿಗೆ ಸಿಕ್ಕಾಕೊಂಡೆ ಅಂದರೆ, ಗುರು ನೆನ್ನೆ ತನಕ ಕಷ್ಟಪಡ್ತಾನೆ ಇದ್ದೀನಿ, ನಾನಿನ್ನೂ ಸುಖ ಕಾಣಲಿಕ್ಕೆ ಶುರು ಮಾಡಿದ್ದೆ ಈಗ. ಇದೇನೋ ಬಂದಿದೆಯಲ್ಲ, ಇದು ಕರ್ಕೊಂಡೇ ಹೋಗ್ಬಿಟ್ರೆ ಏನು ಮಾಡೋದು ನಾನು? ಒಂದು ದೊಡ್ಡ ಮಟ್ಟದ ಒಂದು ಆ್ಯಂಗ್ಸೈಟಿ ಅಂತ ಕರಿತಲ್ಲ ಸರ್, ಅದಕ್ಕೆ ಒಳಗಾಗ್ಬಿಟ್ಟೆ ನಾನು ನನ್ನ ಲೈಫಲ್ಲಿ ಇವತ್ತಿನವರೆಗೂ ನಾನು ಹಾಸ್ಪಿಟ್ಲಲ್ಲಿ ಒಂದೇ ಸಲ ಅಡ್ಮಿಟ್ ಆಗಿರೋದು. ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ. ಆದರೆ ಆ ಟೈಮಲ್ಲಿ ಏನೂ ಇಲ್ಲದಿದ್ರು ಕೂಡ ನಾನು ಆ್ಯಂಟಿಬಯೋಟಿಕ್ಕು ಇಷ್ಟು ತರಿಸ್ಕೊಂಡು ಫ್ರೆಂಡ್ಸು ಫೋನ್ ಮಾಡಿಕೊಂಡು, ಏನೋ ಗಂಟ್ಲು ನೋಯ್ತಾ ಇದೆ ಕಣೋ, ಯಾಕೋ ತಲೆ ನೋಯ್ತಾ ಇದೆ ಕಣೋ, ಹಿಂಗೆ ಹೇಳ್ಕೊಂಡು ಡಾಕ್ಟರ್ಸ್ ಹತ್ರ ತರಿಸಿ ಒಂದು ನನ್ನ ಶ್ರೀಮತಿ ಹೇಳೋ ಪ್ರಕಾರ ಒಂದು 2.5 kg ಮಾತ್ರೆ ತಿಂದಿರ್ಬೋದು ನಾನು ಆ ಟೈಮಲ್ಲಿ. ಸುಮ್ಮನೆ ತಿಂದಿದ್ದು. ಅಷ್ಟು ಆ್ಯಂಗ್ಸೈಟಿ, ಅಷ್ಟು ಇದಕ್ಕೆ ಒಳಗಾಗ್ಬಿಟ್ಟಿದ್ದೆ. ಆಗ ಮತ್ತೆ ಈ ಪುಸ್ತಕಗಳ ಕಡೆ ಬಂದದ್ದು. ನಾನು, ನನ್ನ ಸ್ನೇಹಿತ ವಿನಯ್, ಅವನ ಶ್ರೀಮತಿ, ನನ್ನ ಶ್ರೀಮತಿ, ನಾವು ರಾತ್ರಿ 12:30 ಹುಟ್ಟಿದ ಕನಸು ವೀರಲೋಕ ಕೂತ್ಕೊಂಡು ಮಾತನಾಡ್ತಾಯಿದ್ದೆ. ನನಗೆ ಏನಾಯಿತು ಅಂದರೆ, ಒಂದಷ್ಟು ಪುಸ್ತಕಗಳನ್ನು ರೆಗ್ಯುಲರಾಗಿ ಓದ್ತಾಯಿದ್ದೆ, ಇದರಿಂದ ಈಚೆ ಬರಬೇಕಲ್ಲ ಅಂತ ಹೇಳಿ. ಖುಷಿ ಆಗ್ತಿತ್ತು ಪುಸ್ತಕಗಳನ್ನು ಓದಿದಾಗ. ಅದಾದಮೇಲೆ ಅಲ್ಲಿ ನಂಬರ್ ತೊಗೊಂಡು ಜೋಗಿಯವರಿಗೆ, ಇನ್ನೊಂದಷ್ಟು ಮಹತ್ವದ ಲೇಖಕರು ಯಾರ್ಯಾರಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು, ಸಂಪರ್ಕ ಕಟ್ಕೊಂಡಿರಲಿಲ್ಲ, ಓದೋದು ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ಓದಿ ನಾನು ಈ ಪುಸ್ತಕವನ್ನು ಓದಿದೆ, ಎಷ್ಟು ಚೆನ್ನಾಗಿದೆ, ಇದೊಂದು ಸಾಲು ಚೆನ್ನಾಗಿದೆ, ಕೋಟ್ ಮಾಡಿ ಈಗ ಬರಿತಾ ಇದ್ನಲ್ಲ ಅದನ್ನು ಅವ್ರಿಗೆ ಬರೆದು ಕಳಿಸ್ತಾ ಇದ್ದೆ. ನನಗೆ ಬರೆಯೋಷ್ಟು ಕಾನ್ಫಿಡೆನ್ಸ್ ಬಂದಿರಲಿಲ್ಲ ಆವಾಗ, ಬಟ್ ಅವ್ರಿಗೆ ಕಳಿಸ್ತಾ ಇದ್ದೆ ಅದನ್ನು. ಅವರು ಮೆಚ್ಕೊಳ್ಳೋರಲ್ವ. ಅದಾದಮೇಲೆ ನಾನು ಕೇಳ್ತಾ ಇದ್ದೆ, ಒಂದು 10,000 ಪ್ರಿಂಟ್ ಆಗಿರ್ಬೋದಲ್ಲ ಸರ್, ಇದು ಒಂದು 10,000 ಆದರೂ ಹೋಗಿರುತ್ತೆ ಮಿನಿಮಮ್. ನನಗೆ 1,00,000 ಹೋಗಿರಬೇಕು, ಅಷ್ಟು ಹೇಳ್ಬಿಟ್ರೆ ಯಾಕೆ ನಾನೇ ಹೈಪ್ ಮಾಡೋದು ಅಂತ ಹೇಳ್ಬಿಟ್ಟು 10,000 ಅಂತ. ಗುರು 500 ಹೋಗ್ತು ಗುರು. 500 ಯಾಕೆ ಹಂಗೆ ಅಂತ. ಇನ್ನೇನು ಅಂದ್ಕೊಂಡಿದ್ಯಾ ನೀನು, ಪುಸ್ತಕ ಲೋಕ ಇರೋದೇ ಹೀಗೆ ಅಲ್ಲ. 6.5-7 ಕೋಟಿ ಕನ್ನಡಿಗರು, ಅದರಲ್ಲಿ ಎಲ್ಲ ಪರಭಾಷೆಕನ್ನು ಬಿಟ್ಟುಬಿಟ್ರು ಕೂಡ ಓದ ಬರಹ ಗೊತ್ತಿರೋರು ಒಂದು 4-4.5 ಕೋಟಿ ಇದ್ದಾರೆ. ಅದರಲ್ಲಿ 1% ಅಂದ್ಕೊಂಡ್ರು ಒಂದು 4.5 ಲಕ್ಷ ಜನ ಆದರೂ ಇರಲೇಬೇಕಲ್ವ. ಆ 4.5 ಲಕ್ಷ ಜನಕ್ಕೆ ಅಷ್ಟೊಂದು ಬರಿತಾ ಇದ್ವಿ ನಾವು. ಒಂದು ಪುಸ್ತಕ ಪ್ರಿಂಟ್ ಆದರೆ ಒಬ್ಬ ಮಹತ್ವದ ಲೇಖಕರಂತ ಒಂದು 10,000 ಪ್ರಿಂಟ್ ಅಟ್ ಎ ಟೈಮ್ ಆಗ್ತಾಯಿಲ್ವಾ? ಏನೋ ಹೆಂಗಿದು ನನಗೊಂಥರ ಸರಿ ಕಾಣಿಸ್ಲಿಲ್ಲ ಏನು ಅಂತ ಹೇಳ್ಬಿಟ್ಟು. ಆವಾಗ ನನ್ನ ಸ್ನೇಹಿತರ ಹತ್ರ, ನನ್ನ ಶ್ರೀಮತಿ ಎಲ್ಲ ಕೂತ್ಕೊಂಡು ಮಾತಾಡುವಾಗ ಒಂದು ಪಬ್ಲಿಕೇಶನ್ ಮಾಡೋಣ ಅಂತ. ಯಾಕೆ ಆ ವಿಷಯ ಬಂತು ಅಂದರೆ, ನಾನು ಸಿನಿಮಾ ಮಾಡಬೇಕಿತ್ತು ಸುದೀಪ್ ಸರ್ ಜೊತೆಗೆ. ಒಂದಷ್ಟು ಪ್ಲ್ಯಾನ್ಸು ಅದೆಲ್ಲನಾಗಿತ್ತು. ಜಾಕ್ ಮಂಜು ಅವ್ರ ಜೊತೆಗೆಲ್ಲ ಮಾತಾಡಿದ್ದೆ. ಸೊ ಪೇಪರಲ್ಲಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ವಿ ಸುದೀಪ್ ಸರ್ ಜೊತೆಗೆ, ಒಂದು ಫುಲ್ ಪೇಜ್ ಆಡೆಲ್ಲ ಕೊಟ್ಟಿದ್ವಿ. ಅದಾದಮೇಲೆ ಕೊರೋನಾ ಬಂತಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಮಕಡೆ ಮಲ್ಕೊಂಬಿಡ್ತು. ನಾನು ₹1 ಕೂಡ ಬೆವರು ಸುರಿಸಿ ದುಡ್ದಿದ್ದು ದುಡ್ಡು. ನನಗೆ ಶಾರ್ಟ್ ಕಟ್ಟೆಲ್ಲ ಗೊತ್ತೇ ಇಲ್ಲ ನನಗೆ. ಇವತ್ತಿಗೂ ಆ ದಾರಿ ನನಗೆ ಆಗಲ್ಲ. ಅದು ಇಷ್ಟು ಕಷ್ಟಪಟ್ಟು ದುಡ್ಡನ್ನು ಎಲ್ಲೋ ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಸುರಿದ್ಬಿಟ್ರೆ, ಬರದೇ ಹೋದರೆ ಭಯ ಶುರುವಾಗೋಯ್ತು ನನಗೆ. ಆವಾಗ ಪ್ಲ್ಯಾನ್ ಮಾಡಿದ್ದು, ಅಟ್ಲೀಸ್ಟ್ ಸ್ವಲ್ಪ ದಿವಸಕ್ಕೆ ಏನಾರ ಮಾಡೋಣ ಅಂತ ಹೇಳಿ
2021ರಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ, ಪಬ್ಲಿಕೇಶನ್ ಮಾಡುವ ಅಂತ. ಪಬ್ಲಿಕೇಶನ್ ಮಾಡಲಿಕ್ಕೆ ನನ್ನ ಉದ್ದೇಶ ಇದ್ದದ್ದು ಇಡೀ ಕರ್ನಾಟಕದಲ್ಲಿ ಮಳಿಗೆಗಳು, ಪ್ರತಿ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಂದು 2-3 ಪುಸ್ತಕದ ಮಳಿಗೆಗಳು ಓಪನ್ ಮಾಡಬೇಕು, ಈ ಥರದ್ದೊಂದು ಕ್ರಾಂತಿಕಾರಿಯಾಗಿ ಮಾಡೋಣ, ಸಪೋರ್ಟಾಗಿ ನಿಲ್ಲೋಣ ಕನ್ನಡಕ್ಕೆ, ನಾವಲ್ಲದೆ ಇನ್ಯಾರು ಅಂತ. ಸೊ ಹಾಗೆ 2021ರಲ್ಲಿ ಅಂದ್ಕೊಂಡು ಅದು ಮುಂದುವರಿಸೋಗೆ 2022 ಜೂನ್ಗೆ ಬಂದುಬಿಡ್ತು. ಜೂನಲ್ಲಿ ಸುದೀಪ್ ಸರ್ ಬಂದು ಸ್ಟಾರ್ ಹೋಟ್ಲಲ್ಲಿ ಫಸ್ಟ್ ಟೈಮ್, ನೀವು ಬಂದಿದ್ರಲ್ಲ ಗೆಸ್ಟಾಗಿ, ಅದೇ ಹೋಟ್ಲಲ್ಲಿ ಇನಾಗ್ರೇಷನ್ ಆಗಿದ್ದು, ಅದೇ ಜಾಗದಲ್ಲಿ ಸುದೀಪ್ ಸರ್ ಬಂದಿದ್ದರು. ಮೊದಲನೇ ಸರಿನೇ 11 ಪುಸ್ತಕ ಬಿಡುಗಡೆ, ರಮೇಶ್ ಅರವಿಂದ್ ಅವ್ರದ್ದು ಒಂದು ಪುಸ್ತಕ. ಭಾಳ ವಿಶೇಷವಾಗಿ ಅದೊಂದು ಹೇಗಾಯಿತು ಅಂತಂದರೆ, ಒಂದು ಯಾವುದೋ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಒಂದು ಪಬ್ಲಿಕೇಶನ್ ಹೌಸ್ ಸ್ಟಾರ್ಟ್ ಆಯಿತು. ಸೊ ಅದರ ಒತ್ತಡ ಎಷ್ಟಿತ್ತು ಅಂತಂದರೆ ಅದನ್ನು ಜೀರ್ಣಿಸ್ಕೊಳ್ಳೋದು ನನಗೆ ಕಷ್ಟ ಆಗೋಯ್ತು. ಒಂದು ಸರಿ ಸಕ್ಸಸ್ ಈಸಿ, ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಹಾಗಾಗೋಯ್ತು ನನಗೂ ಕೂಡ. ಸೊ ಒಂದು 6 ತಿಂಗಳು ಗ್ಯಾಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಧಾರಿಸ್ಕೋಬೇಕಂದ್ರೂ ಬಿಡ್ತಾಯಿರಲಿಲ್ಲ. ಆ ಥರದ್ದೊಂದು ಫ್ಲೋ. ಮೇಲ್ಗೆ ಒಂದು 2000 ಕಾದಂಬರಿಗಳು ಬಂದುಬಿತ್ತು, ನಮ್ಮದು ಮಾಡಿ ನಮ್ಮದು ಮಾಡಿ ನಮ್ಮದು ಮಾಡಿ ನಮ್ಮದು ಮಾಡಿ ಅಂತ. ಆವಾಗ ಒಂದು ಆಯ್ಕೆ ಸಮಿತಿ ಅಂತ ಮಾಡ್ಕೊಂಡಿದ್ದು. ಎಲ್ಲವನ್ನು ಇಲ್ಲಿಂದನೇ ಕಲಿತಾ ಹೋಗಿದ್ದು, 1 by 1 ಏನು ಮಾಡ್ಬೋದು, ಏನು ಅಗತ್ಯಗಳಿದೆ, ಯಾವ SOP ನನಗಿರಲಿಲ್ಲ. ಜಸ್ಟ್ ಇಲ್ಲಿ ಬಂದ ಮೇಲೇ ಇಲ್ಲಿಂದು ಏನೋ ಒಂದು ಗಮನಿಸ್ತಾ ಇದ್ದೆ, ಇದು ಯಾಕೆ ಹೀಗಿದೆ ಅಂತ ಅನ್ನಿಸ್ತಾ ಇತ್ತಲ್ವ, ಹೀಗೆ ಯಾಕೆ ಇರಬಾರ್ದು ಅಂತ ಇನ್ನೊಂದು ಮಾಡ್ತಿದ್ದೆ. ಹಾಗೆ ಹಾಕ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಸರ್. ದಟ್ಸ್ ವಂಡರ್ಫುಲ್. ಸೊ ಈಗ ಪುಸ್ತಕ ಸಂತೆ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಒಂದು ಮಳಿಗೆನಲ್ಲಿ ಪುಸ್ತಕ ಇಟ್ಟು ಜನ ಅಲ್ಲಿ ಹೋಗಿ, ಈಗ ನೀವು ಹೇಳ್ತಿರ್ಬೇಕು ನಂಗೆ ಒಂದು ಅನ್ನಿಸ್ತಾ ಇತ್ತು, ಈಗ ನಮ್ಮ ಕೆಂಪೇಗೌಡರು ಹೇಗೆ ಬೇರೆ ಬೇರೆ ಹತ್ತಿಪೇಟೆ, ಓಕೆ ಚಿಕ್ಕಪೇಟೆ, ಬಳೆಪೇಟೆ ಮಾಡಿದರು, ಹಾಗೆ ಪುಸ್ತಕ ಪೇಟೆನೂ ಮಾಡ್ಬೋದು ನೀವು ಅಲ್ವಾ. ಈಗ ನೋಡಿ ನಾವು ಗಾಂಧಿ ಬಜಾರ್ಗೆ ಹೋದರೆ ಅಂಕಿತಾಗೆ ಹೋಗ್ತೀವಿ, ಮೆಜೆಸ್ಟಿಕ್ ಹೋದರೆ ಅಥವಾ ಜಯನಗರ್ಗೆ ಹೋದರೆ ಸಪ್ನಾ ಹೋಗ್ತೀವಿ, ಸಾಹಿತ್ಯ ಲೋಕ ಎಲ್ಲಿದೆ ಗೊತ್ತಿಲ್ಲ ನನಗೆ. ಅಂದರೆ ಒಂದೇ ಕಡೆ ಸಿಗಲ್ಲ ಆ್ಯಕ್ಚುಲಿ ಎಲ್ಲವೂ. ಸೊ ಆ ಥರ ಮುಂದೆ ಮಾಡ್ಬೋದು ನಾವು, ಬಟ್ ವರ್ಷಕ್ಕೊಂದ್ಸಲ ಆದರೂ ಆ ಥರ ಸಿಗ್ಬೋದಾ ಅಂತ ಮಾಡಿದ್ದು ಈ ಪುಸ್ತಕ ಸಂತೆ. ನಾನು ಹೋದ ಸಲ ಹೋಗಿದ್ದೆ, ನನ್ನ ಮಗನ ಕರ್ಕೊಂಡು ಹೋಗಿ, ಸುಮಾರು ಜನ ಲೇಖಕರು ಸಿಕ್ಕಿದ್ರು, ನೀವು ಸಿಕ್ಕಿದ್ರಿ. ಪುಸ್ತಕಗಳನ್ನ ತೊಗೊಂಡು ಬಂದು ತಂದು ಮನೇಲಿ ಇಟ್ಟು ಒಂದಷ್ಟು ಓದಿ, ಒಂದಷ್ಟು ಹಾಗೆ ಇದ್ದು ಅದೆಲ್ಲ ಇದೆ. ಬಟ್ ಅದೊಂದು ಕಲ್ಚರ್ ಬಿಲ್ಡ್ ಆಗೋದು ಇದೆಲ್ಲ ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ 2ನೇ ಪ್ರಯತ್ನ ಅಲ್ವಾ ಇದು? ಇದು 3ನೇ ಪ್ರಯತ್ನ. 3ನೇ ಪ್ರಯತ್ನ. ಕಳೆದ ಬಾರಿ ಮೊದಲನೇ ಸಾರಿ ನಾವು HSR ಅಂತ ಒಂದು ಪ್ರಭಾಷಕರು, ಕನ್ನಡಿಗರೇ ಇಲ್ಲ ಅನ್ನೋಂಥ ಕ್ಷೇತ್ರದಲ್ಲಿ ಮಾಡೋಣ ಅಂತ ಒಂದು ಪ್ರಯೋಗದ ಥರ ಮಾಡಿದೆ ಮೊದಲನೇ ಸಂತೆ. ಅದಕ್ಕೆ ಚೀಫ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ದಾದಮೇಲೆ ಅದೊಂದು ಸ್ವಲ್ಪ ಹೈಪ್ ತೊಗೊಬಿಡ್ತು. ಅಲ್ಲಿ 20,000 ಜನ ಬಂದುಬಿಟ್ರು. ಎಲ್ರಿಗೂ ಒಂದು 50,000 ಲಕ್ಷ ರೂಪಾಯಿ ವ್ಯಾಪಾರ ಆಗೋಯ್ತು. ಸೊ ಪ್ರಕಾಶಕರು ಖುಷಿಯಾಗ್ಬಿಟ್ರಲ್ಲ. ಅಲ್ಲಿ ಬಂದಿದ್ದೆ ಒಂದು 25 ಸ್ಟಾಲು 30 ಸ್ಟಾಲು ಬಂದಿತ್ತು. ಖುಷಿಯಾಗ್ಬಿಟ್ರು ಎಲ್ಲರೂ. ಅಲ್ಲಿ 1,000 ರೂಪಾಯಿ ಅಷ್ಟೇ ಇಟ್ಟಿದ್ದು ನಾವು. ಸೊ ನಾನು ಅದಾದಮೇಲೆ ಸರಿ ಇಷ್ಟು ಚೆನ್ನಾಗಿ ಆಗುತ್ತೇನೋ ಅಂಥದ್ದಾದರೆ ಯಾಕೆ ಜಯನಗರದಲ್ಲಿ ಶಾಲಿನಿ ಗ್ರೌಂಡು, ಚಂದ್ರಗುಪ್ತ ಮೌರ್ಯ ಮೈದಾನ ಅಂತಾರೆ, ಅಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಅಂದ್ಕೊಂಡೆ. ಒಂದು ಜರ್ಮನ್ ಟೆಂಟ್ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟು ಫಸ್ಟು ಮಾಡಿದೆ. ಆ ಜರ್ಮನ್ ಟೆಂಟ್ ಹೇಗೆ ಅಂದರೆ, ಒಂದು ಚೌಟ್ರಿಗೆ ಈ ಪ್ಯಾಲೇಸ್ ರೋಡಲ್ಲಿ ಗಾಯತ್ರಿ ವಿಹಾರ ಎಲ್ಲ ಹೋಗ್ತಿರಲ್ಲ, ಸೇಮ್ ಆಗಿರುತ್ತೆ. ಸೊ ಕೆಳಗಡೆ ಫುಲ್ ಪ್ಲಾಟ್ಫಾರ್ಮ್ ಹಾಕಿ, ಮಳೆ ಬಂದರೂ ಕೂಡ ಏನೂ ಆಗದಿರೋ ಥರ ಮೇಲೆಲ್ಲನೂ ಸೂರು, ಅದಕ್ಕೆ ಜಗಮಗಿಸೋ ಲೈಟ್ಗಳು, ಅದಕ್ಕೆ ರೆಡ್ ಕಾರ್ಪೆಟು, ಫ್ಯಾನು, ಲೈಟ್ಸು, ಚಾರ್ಜಿಂಗ್ ಪಾಯಿಂಟು ಎಲ್ಲ ಹಾಕಿಬಿಟ್ಟು ಒಂದು ವಿಶೇಷ ಒಂದು ಸ್ಟಾರ್ ಫೀಲ್ ಬರೋ ಥರ, ಸ್ಟಾರ್ ಹೋಟೆಲ್ ಫೀಲ್ ಬರೋ ಥರ ಅದು ಒಂದು ಮಾಡಿದ್ವಿ. ಜನ ಬಂದರು ಅಂದರೆ ಕಾಲಿಡಕ್ಕೆ, ಕೊನೆಗೆ ಉಸಿರಾಡೋಕ್ಕೂ ಕೂಡ ಬಿಸಿ ಉಸಿರು ಒಬ್ರಿಗೊಬ್ರು ತಾಗೋ ಥರ ಆಗೋಯ್ತು. ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಬಿಡ್ಬೇಕು ಅನ್ನೋಷ್ಟು ಜನಜಂಗುಳಿ ಆಗೋಯ್ತು. ಅದು ಜೋರು ಮಳೆ. ಆ ಮಳೆಯಲ್ಲಿ ಕನ್ನಡಿಗರ ಪ್ರೀತಿ ನೋಡಿ 3 ಕೋಟಿ ರೂಪಾಯಿಯಷ್ಟು ಪುಸ್ತಕ ಸೇಲ್ ಆಯಿತು. ನಾವು ಭೂತೋ, ನಾವು ಭವಿಷ್ಯತೆ ಆಗುತ್ತೆ ಈ ಸಲ, ನಾವು ಭೂತೋ ಅನ್ನೋ ಥರ, ಹಿಂದೆ ಯಾವತ್ತೂ ಆಗೇ ಇರಲಿಲ್ಲ ಅನ್ನೋ ಥರ ಎಷ್ಟು ಪ್ರಕಾಶಕರು ಖುಷಿಪಟ್ಟರು ಅಂದರೆ, ಒಬ್ಬ ಪ್ರಕಾಶಕ ಸೃಷ್ಟಿ ನಾಗೇಶ್ ಅಂತ ಹೇಳ್ಬಿಟ್ಟು, ಸರ್ ನಾನು ಈ ಪಬ್ಲಿಕೇಶನ್ ವಿಧಾನಸೌಧ ಮುಂದಲ್ಲೇ ಹಾಕಿ ಸುಟ್ಟಾಕಬೇಕು ಅಂತಿದ್ದು, ಇದು ಒಂದು ನನಗೆ ನನ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಸರ್, ಇಷ್ಟು ವ್ಯಾಪಾರ ಆಯಿತು ಅಂತ ಹೇಳಿ ಬಂದರು. ಆಮೇಲೆ ಎಲ್ಲರೂ ಬಂದು ಪ್ರಕಾಶಕರೆಲ್ಲ ಅಭಿನಂದಿಸಿದರು. ಅವರಲ್ಲಿ ಖುಷಿ ನೋಡಿಬಿಟ್ಟು ಇದೊಂದು ಜವಾಬ್ದಾರಿ ಅಂತ ಅನಿಸ್ತದೆ ನನಗೆ. ಸರ್ಕಾರ 2019ರಿಂದ ಯಾವ ಪ್ರಕಾಶಕರಿಗೂ ಹಣ ಕೊಟ್ಟಿಲ್ಲ, ಪುಸ್ತಕ ಖರೀದಿ ಮಾಡ್ತಾ ಇಲ್ಲ. ಮತ್ತು ನನಗೆ ಅದೊಂದು ಖರೀದಿ ಮಾಡ್ತಾ ಇಲ್ಲ ಅನ್ನೋಂಥದ್ದು ಈಗ ಸದ್ಯಕ್ಕೆ ರಾತ್ರೋರಾತ್ರಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಅದಿರಲಿ, ಅದೊಂದು ಆಸ್ಪೆಕ್ಟ್ ನೋಡಿ. ರನ್ನ ಪಂಪರಿಗೂ ಕೂಡ ಒಬ್ಬ ರಾಜಾಶ್ರಯ ಇತ್ತು, ಬಸವಣ್ಣನಿಗೂ ಒಬ್ಬ ರಾಜಾಶ್ರಯ ಇತ್ತು. ಅಂದರೆ ಈ ಕಲೆ, ಸಂಸ್ಕೃತಿ, ಸಾಹಿತ್ಯ ಏನಿದೆಯೇ ಪ್ರತಿ ಸಲ ಕೂಡ ಒಬ್ಬ ರಾಜನ ಆಶ್ರಯದಲ್ಲೇ ಬೆಳೀತಾ ಬಂದಿದೆ. ಅದು ಸ್ವತಂತ್ರವಾಗಿ ಕಾಲಿಟ್ಟಿದ್ದೇ ಇಲ್ಲ.
ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಇವತ್ತು ಒಬ್ಬ ಕಸ ಗುಡಿಸೋನು ಕೂಡ ಸರ್ಕಾರ ಇಲ್ಲದೆ ಬದುಕಬಲ್ಲ ಅವನು. ಆದರೆ ಪುಸ್ತಕ ಲೋಕ ಮಾತ್ರ ಸರ್ಕಾರ ಖರೀದಿ ಮಾಡಿದ್ರೇ ಬದುಕ್ತೀವಿ ಅನ್ನೋ ಸ್ಥಿತಿ ಇವತ್ತಿಗೂ ಇದೆ. ಯಾಕೆ ಸಾಹಿತ್ಯ ಅನ್ನೋಂತಹ ಕ್ಷೇತ್ರ ಇಷ್ಟೊಂದು ಬಡಪಾಯಿ ಥರ ಗುರುತಿಸ್ಕೋತಾ ಇದೆ ಅಥವಾ ಅನುಕಂಪವನ್ನು ಗಿಟ್ಸ್ಕೊಳ್ಳೋ ಪ್ರಯತ್ನದಲ್ಲಿದೆ ಅಂತ ನನಗೆ ಅರ್ಥವಾಗಿಲ್ಲ. ಸೊ ಆ ಕಾರಣ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಪುಸ್ತಕ ಸ್ವಂತೆ ಒಂದು ಪರ್ಯಾಯ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಈ ಸಲ ಇನ್ನೊಂದಷ್ಟು ದೊಡ್ಡದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪುಸ್ತಕ ಸಂತೆ 3 ಅನೌನ್ಸ್ ಮಾಡಿದ್ವಿ ನವೆಂಬರ್ 14, 15, 16ಕ್ಕೆ. ಯು ಡೋಂಟ್ ಬಿಲೀವ್, ನಾನು ಅದನ್ನು ನನಗೆ ಸಣ್ಣದಾಗಿ ಏನೂ ಮಾಡೋಕ್ಕೆ ಬರೋಲ್ಲ. ಯಾವುದನ್ನು ಮಾಡಿದ್ರೆ ಒಂದು ಸ್ವಲ್ಪ ಲಾಸ್ಟ್ ಟೈಮ್ 1 ಜರ್ಮನ್ ಟೆಂಟ್ ಹಾಕಿನೇ ಅಷ್ಟೊಂದು ಆಗಿತ್ತು. ಈಗ 2 ಜರ್ಮನ್ ಟೆಂಟು ಅಂತ ಹೇಳ್ಬಿಟ್ಟು ಮಾಡಿದೆ. 2 ವೇದಿಕೆಗಳನ್ನು ಒಳಗಡೆ ಮಾಡಿ ಒಂದು ಮಿನಿ ಅಲ್ಲ ದೊಡ್ಡ ಲಿಟ್ ಫೆಸ್ಟ್ ಥರನೇ ಮಾಡ್ತಾಯಿದ್ವಿ. ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಗುತ್ತೋ ಪುಸ್ತಕಗಳ ನಡುವೆ ಅಷ್ಟು ಆಗ್ತಿದೆ ಈ ಸಲ. ನೀವು ಈ ಸಲ ಪುಸ್ತಕ ಸಂತೆಗೆ ಬಂದರೆ ನೀವು ಬೇರೆಯೇ ಒಂದು ಜಗತ್ತನ್ನು ನೋಡ್ತೀರಿ. ಅಲ್ಲೆಲ್ಲೋ ಟಂಗ್ ಟ್ವಿಸ್ಟರ್ ಮಕ್ಕಳ ಜೊತೆಗೆ ಮಾಡ್ತಿದ್ದಾರೆ. ಇನ್ನೊಂದು ಮಕ್ಕಳಿಗೆ ಕಾಗುಣಿತೆಗಳನ್ನು ಕಲಿಸುವಂತಹ ಆಧುನಿಕ ವಿಧಾನದಲ್ಲಿ ಮಾಡ್ತಾಯಿದ್ದಾರೆ. ಇನ್ನೊಂದು ಮರೆತು ಹೋದ ಆಟಗಳನ್ನು ಕಲಿಸುವಂಥದ್ದು, ಕನ್ನಡ ಪುಸ್ತಕಗಳ ಒಂದು ಆ ಬೆರಗನ್ನು ಅವ್ರ ಮುಂದೆ ತೆರೆದಿಡುವಂಥದ್ದು. ಅದಾದಮೇಲೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ನನ್ನ ಮನವಿಗೆ ಸ್ಪಂದಿಸಿ ಆದೇಶ ಒಂದು ಹೊರಡಿಸಿದೆ. ಬೆಂಗಳೂರಿನ ಅಷ್ಟು ಕಾಲೇಜು ವಿದ್ಯಾರ್ಥಿಗಳು ಪುಸ್ತಕ ಸಂತೆಯಲ್ಲಿ ಭಾಗವಹಿಸಬೇಕು ಅಂತ. 12,000 ವಿದ್ಯಾರ್ಥಿಗಳು ನವೆಂಬರ್ 14ಕ್ಕೆ ಬರ್ತಾರೆ, ಮಕ್ಕಳ ದಿನಾಚರಣೆ ದಿವಸ, ಮೊದಲನೇ ದಿವಸ. 12,000 ವಿದ್ಯಾರ್ಥಿಗಳು, ಅದರಲ್ಲಿ 1% ಒಂದು 1,200-300 ಜನ ನಂತರ ಹುಚ್ಚು ಕನ್ನಡಿಗರಾಗ್ಬಿಟ್ರೆ ಅದ್ಭುತ ಅನಿಸುತ್ತೆ. ಯಾಕಂದರೆ ಅಷ್ಟು ವೈಭವ ಇದೆ ಪುಸ್ತಕ ಸಂಸ್ಕೃತಿದಲ್ವ, ಅದೊಂದು. ಅದಾದಮೇಲೆ ಇದರ ಇನ್ಸ್ಪಿರೇಷನಿಂದ ಜಿಲ್ಲಾವಾರು ಕೂಡ ಸಂತೆಗಳನ್ನು ಮಾಡಬೇಕು ಅನ್ನೋಂಥದ್ದು. ಸೊ ದಟ್ ಪ್ರಕಾಶಕರಿಗೆ ನಿರಂತರವಾಗಿ ಎಕ್ಸಿಬಿಷನ್ಸ್ ಆಗಿ 1 ಲಕ್ಷ 2 ಲಕ್ಷ ರೂಪಾಯಿ ತಿಂಗಳಿಗೆ ಬರ್ತಾ ಇದ್ದಾರೆ ರೆವಿನ್ಯೂ. ಇನ್ನೊಂದಷ್ಟು ಹೊಸ ಪ್ರಯತ್ನಗಳನ್ನು ಅವರು ಮಾಡ್ಬೋದು. ಇನ್ನೊಂದಷ್ಟು ಹೊಸ ಪುಸ್ತಕಗಳನ್ನು ಇಂಗ್ಲೀಷಲ್ಲಿ ಹೇಗೆ ಮಾಡ್ತಾರೋ ಆ ಥರದ್ದು ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಉತ್ತಮವಾದದ್ದನ್ನು ಅಷ್ಟೇ ಪ್ರಕಟಿಸ್ಬೋದು. ಈಗೇನಾಗುತ್ತೆ, ಸರ್ಕಾರ ಖರೀದಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಸಿಕ್ಕಿದ್ದೆಲ್ಲ ಪ್ರಕಟ ಆಗಿದೆ. 12,000 ಪುಸ್ತಕ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. 12,000 ಪುಸ್ತಕ ಖಂಡಿತವಾಗ್ಲೂ ಯಾರೂ ಓದಿರಲ್ಲ. 12,000 ಪುಸ್ತಕ 1,000 ಜನ ಓದಿದ್ರು ಕೂಡ ಎಷ್ಟು ಕೋಟಿ ಜನ ಓದಿರಬೇಕು. ಬಟ್ ಅಷ್ಟೆಲ್ಲ ಇಲ್ಲ. ಯಾವ್ಯಾವುದು ಕವರ್ ಪೇಜ್ಗಳನ್ನು ಚೇಂಜ್ ಮಾಡಿಬಿಟ್ಟು ಸಬ್ಮಿಟ್ ಮಾಡುವಂಥದ್ದು, ಕರಪತ್ರಕ್ಕಿರಬೇಕಾದ ಕಂಟೆಂಟನ್ನು ಪುಸ್ತಕ ಮಾಡುವಂಥದ್ದು, ಕಂಡಿದ್ದೆಲ್ಲ ಫೇಸ್ಬುಕ್ಕು ಅಲ್ಲಿ ಇಲ್ಲಿ ತಗೊಂಬಂದಿದ್ದನ್ನೆಲ್ಲ ಒಂದು ಸಂಗ್ರಹ ಬರಹ ಮಾಡೋದು, ಅದಕ್ಕೂ ದುಡ್ಡು ಕೇಳುವಂಥದ್ದು, ಕೆಲವೊಂದು ಭಾಳ ಅಪಸವ್ಯಗಳೆಲ್ಲ ಇದ್ದಾವೆ. ಸೊ ಆದ್ದರಿಂದ ಇದು ಪ್ರಕಾಶಕರೇ ಖುದ್ದಾಗಿ ಒಂದು ಕ್ವಾಲಿಟಿ ಕಡೆ ಗಮನ ಕೊಡುವಂತಹ ಸ್ಥಿತಿ ಬಂದರೆ ಯಾವಾಗ ಬರುತ್ತಂತಂದರೆ ಅವ್ರಿಗೊಂದು ಆರ್ಥಿಕ ಸ್ವಾವಲಂಬನೆ ಬಂದಾಗ, ಅರೆ ಇಷ್ಟು ಒಳ್ಳೆ ಕೃತಿ ಮಾಡಿದ್ದಕ್ಕೆ ನಮ್ಗೆ ಇಷ್ಟು ಬೆನಿಫಿಟ್ ಆಯಿತು, ಇನ್ನೊಂದಷ್ಟು ಚೆನ್ನಾಗಿ ಮಾಡೋಣ ಅಂತ ಅನಿಸ್ಬೇಕು. ಈಗ ನಾವು ಏನು ಕೊಟ್ಟರು ಸರ್ಕಾರ ದುಡ್ಡು ಕೊಡುತ್ತೆ ಅನ್ನೋದಕ್ಕೆ ಕೆಟ್ಟದ್ದೆಲ್ಲ ಕೊಡ್ತಿದ್ದಾರೆ. ಒಳ್ಳೇದು ಕೊಟ್ರೇ ದುಡ್ಡು ಬರುತ್ತೆ ಅನ್ನೋದು ಗೊತ್ತಾದರೆ ಒಳ್ಳೇದ್ರ ಕಡೆ ಗಮನ ಕೊಡ್ತಾರೆ. ಆ ಕೆಲಸವನ್ನು ಮಾಡಿಸೋ ನಿಟ್ಟಿನಲ್ಲಿ ಪ್ರಕಾಶಕರಿಗೆ ಒಂದು ಆರ್ಥಿಕ ಬೆಂಬಲ ಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಪುಸ್ತಕ ಸಂತೆ ಇಡೀ ಜಿಲ್ಲಾವಾರು ಮಾಡೋದ್ರ ಜೊತೆಗೆ ಇವರುಗಳ ನೇತೃತ್ವದಲ್ಲಿ ಒಂದು ಸರ್ಕಾರ ಖರೀದಿ ಮಾಡಲಿ ಬಿಡಲಿ ನಾವು ಬದುಕ್ತೀವಿ ಅನ್ನೋಂಥ ಒಂದು ಸ್ವಾವಲಂಬನೆಗೆ ಒಂದು ಉದ್ಯಮವನ್ನು ಗಟ್ಟಿಗೊಳಿಸಬೇಕಾಗಿದೆ ಸರ್. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಯೋಜನೆಗಳಿದ್ದಾವೆ. ನೀವು ಅದೇ ಆಗಲೇ ನಾವು ಹೇಳ್ತಾಯಿದ್ರಿ, ನಾನೀಗ ಅದನ್ನೇನೋ ರಿವೀಲ್ ಮಾಡಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಸರ್ಪ್ರೈಸ್ ಕರ್ನಾಟಕ, ನಾಟ್ ಕರ್ನಾಟಕ, ಐ ಆಮ್ ಗೋಯಿಂಗ್ ಟು ಸರ್ಪ್ರೈಸ್ ಇಂಡಿಯಾ. ಇದುವರೆಗೂ ಏನಾಗಿಲ್ಲೋ ಆ ತರಹದೊಂದು ಇಡೀ ದೇಶ ಮಾತನಾಡೋಂಥ ಯೋಜನೆ ಒಂದು ಇಟ್ಕೊಂಡು ಕೂತಿದ್ದೇನೆ. ಮೇ ಬಿ ನೆಕ್ಸ್ಟ್ ಮೇ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ದ್ಯಾಟ್. ಸೊ ಆ ಥರದ ಪುಸ್ತಕ ಆ್ಯಂಡ್ ನನ್ನ ಸ್ವಭಾವ ಏನಂದರೆ ಸರ್, ಅದು ವಿಷ್ಣು ಆಗಿರಲಿ, ಕನ್ನಡ ಆಗಿರಲಿ, ಪುಸ್ತಕ ಆಗಿರಲಿ ಅಥವಾ ಸಂಬಂಧ ಆಗಲಿ, ಯಾವುದಾದ್ರು ಒಂದು ವಿಷಯನ ತೊಗೊಂಡ್ರೆ ಅದನ್ನು ಕೊನೆಯ ತನಕ ತಲುಪಿಸ್ತೀನಿ. ಅಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾನು ಅಲ್ಲಿಂದ ಬರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೂ ಒಂದು ಲಾಜಿಕಲ್ ಎಂಡು, ಆ ಥರದ್ದೊಂದು ಸ್ವಾವಲಂಬನೆ ಮಾಡಿಕೊಟ್ಟೆ ನಾನು ಏನಾದರೂ ಇಲ್ಲಿಂದ ತೆರಳೋದಾದರೆ ಸೊ ಆ ಪ್ರಯತ್ನವನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಕನ್ನಡಿಗರ ಶುಭ ಹಾರೈಕೆ ನಿಮ್ಮ ಜೊತೆಗೆ ಇದೆ. ನಾನು ನಮ್ಮ ಕನ್ನಡಿಗರ ಬಗ್ಗೆ ಒಂದಷ್ಟು ನಾವು ಮಾತಾಡ್ತೀವಲ್ಲ, ನಿರಭಿಮಾನಿಗಳು ಇದೆಲ್ಲ ಮಾತಾಡ್ತೀವಿ. ಆದರೆ ಒಂದು ಹಂತಕ್ಕೆ ಬಟ್ ಕನ್ನಡಿಗರು ಯೂಶ್ವಲಿ ಅಂದರೆ ಪುಸ್ತಕ ಪ್ರೇಮಿಗಳು ನಾನು ನೋಡಿದಾಗೆ 70, 80, 90ರ ದಶಕದಲ್ಲಿ, ಅದಕ್ಕಿಂತ ಮುಂಚೆಯ ದಶಕದಲ್ಲಿ ಕೂಡ ಪುಸ್ತಕಗಳನ್ನ ಓದ್ತಿದ್ರು. ಟಿ ವಿ ಎಲ್ಲ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿ ಈಗ ಮತ್ತೆ ಸೋಷಲ್ ಮೀಡಿಯಾ ಮತ್ತು ಇದೆಲ್ಲ ಸೋಷಲ್ ಮೀಡಿಯಾ ಕನ್ನಡದಲ್ಲಿ ಯಾವಾಗ ಬಂತೋ ಇದೆಲ್ಲ ಆದಮೇಲೆ ಮತ್ತೆ ಜಾಸ್ತಿ ಆಗಿದೆ. ಒಂದು ಹೊಸ ಓದುಗರು ಕೂಡ ಹುಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನಿನ್ನೆ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ. ನನಗೆ ಬರಿಬೇಕಂದ್ರೆ ಫೇಸ್ಬುಕ್ಕಲ್ಲಿ ನಾನು ನಿಮ್ಮ ಥರ ನನಗೆ ಆಗಲ್ಲ ಕೆಲವೊಂದು ಸಲ. ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆ ಬೀದರಲ್ಲಿದ್ವಿ ನಾವು. ಬೀದರಿಂದ ಒಂದು ಸಣ್ಣ ಹಳ್ಳಿ. ನಮ್ಮ ತಂದೆ 6 ತಿಂಗಳು 1 ವರ್ಷಕ್ಕೊಂದು ಸಲ ಬೀದರ್ ಹೋಗ್ತಿದ್ರು. ಹೋಗುವಾಗ ನಮ್ಮ ತಂದೆಗೆ ಹೇಳ್ತಿದ್ದೆ, ಅಪ್ಪ ಪುಸ್ತಕ ತೊಗೊಂಡು ಬಾ ಅಂತ.
ನಮ್ಮಪ್ಪ ಆಯಿತು ಪುಸ್ತಕ ತರ್ತೀನಿ ಅಂದರು. ಅವಾಗ ಕಡಿಮೆ ಸಂಬಳ, ಆಮೇಲೆ ಅಲ್ಲಿ ಅಂಗಡಿಗಳೇನು ಜಾಸ್ತಿ ಇರಲಿಲ್ಲ ಬೀದರಲ್ಲಿ. ಭಾಳ ಒಂದು 2 ಪುಸ್ತಕಗಳನ್ನ ತರೋರು. ಒಂದು ಸಣ್ಣವರ ತುಂಟಾಟಗಳು ಅಂತ ಒಂದು ಪುಸ್ತಕ ಇತ್ತು, ಇನ್ನೊಂದು ನಿಮಗೆಷ್ಟು ಭೂಮಿ ಬೇಕು, ಈ ಥರ ಒಂದಷ್ಟು ಪುಸ್ತಕಗಳನ್ನ ತಂದಿರೋದು ನೆನಪಿದೆ ನನಗೆ. ನಾನು ತಂದ ತಕ್ಷಣ ಓದಿ ಮುಗಿಸಿ ಅಪ್ಪ ಇನ್ನಷ್ಟು ಪುಸ್ತಕ ಬೇಕು ಅಂತಿದ್ದೆ. ಅಲ್ಲಿ ಲೈಬ್ರರಿ ಇತ್ತು, ಲೈಬ್ರರಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೆ. ಆಮೇಲೆ ಪುಸ್ತಕಗಳೇ ಸಿಗ್ತಿರಲಿಲ್ಲ. ತುಂಬ ಅದು ಒಂದು ಕತೆ, ನೀವು ಹೇಳ್ದಂಗೆ ಅದೊಂದು ಪಡಿಪಾಟ್ಲು. ನಿನ್ನೆ ನಾನು ಅಲ್ಲಿ ನಮ್ಮ ಸ್ನೇಹಿತರು ಮೀಟ್ ಮಾಡೋಕ್ಕೆ ಬಸವೇಶ್ವರ ನಗರ ಕಡೆ ಹೋಗಿದ್ದೆ. ಅಲ್ಲಿ ಬರಬೇಕು, ಕಾರ್ ಸ್ವಲ್ಪ ದೂರ ಇಟ್ಟಿದ್ದೆ. ಅಲ್ಲಿಂದ ಹೋಗ್ಬೇಕಾದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಪುಸ್ತಕದ ಅಂಗಡಿ ಕಾಣಿಸ್ತು, ಕೃಷ್ಣ ಅಂತ ಅದ್ರ ಪುಸ್ತಕದ ಅಂಗಡಿ, ಕದಂಬ ಎದುರುಗಡೆ. ನಾನು ಫಸ್ಟ್ ಟೈಮ್ ನೋಡಿದೆ, ಸುಮ್ಮನೆ ಒಳಗಡೆ ಹೋದೆ. ಯಾಕಂದರೆ ಸೆಕೆಂಡ್ ಪುಸ್ತಕ ತೊಗೊಳ್ಳೋಂಥ ರೂಢಿ, ಹಳೆಯ ರೂಢಿ ಇನ್ನೂ ಹೋಗಿಲ್ಲ. ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋ ಪುಸ್ತಕ ಏನೋ ಸಿಕ್ಬಿಡುತ್ತಾ ಅಂಥೇಳಿ ಅಲ್ಲಿ ನನ್ನ ಮಗನಿಗೆ ಫೋನ್ ಮಾಡಿದೆ. ಆ ಪುಸ್ತಕದ ಅಂಗಡಿ ಬನ್ನಿ, ಯಾವ್ದಾದ್ರು ಪುಸ್ತಕ ಇಲ್ಲ, ಒಂದು ಪಾಲೋ ಕೊಹೆಲದು ಒಂದು ಪುಸ್ತಕ ಆಲ್ಕೆಮಿಸ್ಟ್ ಅಂತ, ಬೇಕಾ ನಿನಗೆ ಅಂತ. ನಾನು ಓದಿದ್ದೀನಿ ಕಿಂಡಲಲ್ಲಿ ಅಂತ ಅಂದ ಅವನು. ಆಯಿತು, ಬೇರೆ ಯಾವುದಾದ್ರು ಬೇಕಾ ಹೇಳು. ನಾನು ಎಲ್ಲ ಡೌನ್ಲೋಡ್ ಮಾಡ್ಕೋತೀನಿ, ನಾನು ಬೇಡ, ನೀನು ಬಾ ನೀನು ಅಂತಂದ. ಸೊ ಇದು ಅಂದರೆ ನೋಡಿ ಹೆಂಗಾಗಿದೆ, ಪುಸ್ತಕಗಳು ಮನೆ ತುಂಬ ಇದೆ ಅವನು ಅಂದರೆ, ಬಟ್ ಬೇಕಾಗಿರೋದಲ್ಲ ಕಿಂಡಲಲ್ಲಿ ಓದ್ತೀನಿ ಅನ್ನುವಂಥ ಒಂದು ಜನ್ರೇಷನ್ನು ನಮಗೆ. ಅಂದರೆ ನಾವು ಬಡತನ, ಇಲ್ಲಿ ಸಮೃದ್ಧತೆಯ ಸಮಸ್ಯೆ ಇವ್ರಿಗೆ ಜಾಸ್ತಿ ಆಗ್ಬಿಟ್ಟಿದೆ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಈ ಜನ್ರೇಷನ್ನ ಏನು ಮಾಡೋದು? ಇಲ್ಲ, ನನಗೆ ಆ ಜನ್ರೇಷನ್ ಬಗ್ಗೆ ಯಾವ ಆರೋಪಗಳಿಲ್ಲ. ನನಗೆ ಈ ಜನ್ಜಿ ಆಗಲಿ ಆಲ್ಫಾ ಆಗಲಿ ಏನಿದೆಯಲ್ಲ, ದೇ ಆರ್ ಫೈನ್, ನಮಗಿಂತ ಬೆಟ್ರಾಗಿದ್ದಾರೆ, ಚೆನ್ನಾಗಿ ಯೋಚನೆ ಮಾಡ್ತಿದ್ದಾರೆ, ಮತ್ತು ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಪಡ್ಕೊಳ್ಳೋಷ್ಟು ಸಮರ್ಥರಿದ್ದಾರೆ. ಕ್ಲಾರಿಟಿ ಇದೆ ಅವ್ರಿಗೆ, ಕ್ಲಾರಿಟಿ ಭಾಳ ಸ್ಪಷ್ಟವಾಗಿದ್ದಾರೆ ಅವರು. ಕನ್ಫ್ಯೂಷನ್ ಇರೋದಲ್ಲ ನಮಗೆ, ಈ 40 ಮೇಲ್ಪಟ್ಟವ್ರಿಗೆ ಇರೋಂಥದ್ದು. ಇದಕ್ಕೆ ಕಾರಣ ನಾನು ಹೇಳ್ತೀನಿ ಕೇಳಿ, ಅವ್ರ ತಪ್ಪಲ್ಲ. ಈ ಕಳೆದ 3 ದಶಕಗಳಲ್ಲಿ ನೀವು ಎಲ್ಲಾದರೂ ನೋಡಿ, ಪುಸ್ತಕದ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ನಾವು ಏನಾರು ಯಾವತ್ತಾದರೂ ಮಾಡಿದ್ವು ಅಂತ ಹೇಳಿಬಿಟ್ಟು. ಸೊ ನೋಡಿ, ಇವತ್ತಿಗೂ ನಾನು ಪದೇ ಪದೇ ಹೇಳ್ತೀನಿ, ಈ ಕೋಲ್ಗೇಟ್ ಅನ್ನೋಂಥದ್ದು ಇವತ್ತು ಟೂತ್ಪೇಸ್ಟ್ ಬದಲು ಕೋಲ್ಗೇಟ್ ಕೊಡೋ ಅನ್ನೋಷ್ಟು ಫೇಮಸ್ ಅಲ್ವ ಅದು. ಆದರೂ ಇವತ್ತು ಕೋಲ್ಗೇಟ್ ಅಡ್ವರ್ಟೈಸ್ ಬರ್ತಾನೆ ಇರುತ್ತೆ ತಾನೇ ಸರ್? ಯಾಕೆಂದರೆ ಜನರನ್ನು ಮರೆಯೋಕ್ಕೆ ಬಿಡಬಾರ್ದು ಅನ್ನೋಂಥದ್ದು. ಹಾಗಾದರೆ ನಾವು ಪುಸ್ತಕಗಳನ್ನು ಮರೆಯೋಕ್ಕೆ ಬಿಟ್ಟಿದ್ದು ಯಾಕೆ ಅಂತ. ಇಷ್ಟು ಪ್ರಜ್ಞಾವಂತ ಕನ್ನಡಿಗರು ಅಂತ ಹೇಳ್ಕೊತೀವಿ, 2500 ವರ್ಷಗಳ ಭಾಷಾ ಇತಿಹಾಸ, ರನ್ನನ್ನು ತಗೋತೀವಿ, ರಾಘವಾಂಕನ್ ತಗೋತೀವಿ, ಪಂಪನ್ ತಗೋತೀವಿ, ಮಾತಕ್ಕೆ ಮುಂಚೆ 8 ಜ್ಞಾನಪೀಠ ಅಂತೀವಿ, ಬನವಾಸಿದು ಅದು ಇದು ಅಲ್ಮಿಡಿ ಶಾಸನವನ್ನು ಉದಾಹರಿಸ್ಬಿಡ್ತೀವಿ. ಅರೆ, ಇಷ್ಟೆಲ್ಲ ಉದಾಹರಿಸ್ಕೊಂಡು ಇನ್ನೂ ಅಲ್ಲಿ ಸಾಯ್ತಿದೆ. ನೀವು ಇಷ್ಟೆಲ್ಲ ಪರಂಪರೆನೇ ನೀವು ಉಳಿಸ್ಕೊಳ್ಳೋಕೆ ಏನು ಮಾಡಿದ್ರಿ ಹೇಳಿ ಫಸ್ಟು? 3 ದಶಕಗಳಲ್ಲಿ ಕನ್ನಡ ಪುಸ್ತಕವನ್ನು ಎಲ್ಲೆಲ್ಲಿ ಸಿಗೋ ಥರ ಮಾಡಿದ್ವಿ. ಇಲ್ಲಿ ನಿಂತುಕೊಂಡು ನೋಡಿದರೆ ಇವತ್ತು ನೋಡಿ, ಒಂದು ಕ್ಲಿನಿಕ್ ಇದೆ, ಒಂದು ಮೆಡಿಕಲ್ ಶಾಪ್ ಇದೆ, ಒಂದು ಹೋಟೆಲ್ ಇದೆ, ಒಂದು ಮಾಲ್ ಇದೆ, ಒಂದು ತರಕಾರಿ ಅಂಗಡಿ ಇದೆ, ಒಂದು ಚಪ್ಪಲಿ ಅಂಗಡಿ ಇದೆ, ಬಸ್ ಎಲ್ಲವನ್ನು ನಿಮ್ಗೆ ಸಗಣಿ ಬೇಕಾದರೂ ಸಿಗುವಂಥ ಸ್ಥಿತಿಯಲ್ಲಿ ಒಂದು ಪುಸ್ತಕ ಸಿಗ್ತಾ ಇಲ್ಲ. ಯಾರಿಗೂ ನೋವು ಅನಿಸಿಲ್ವಾ? ಹೊಡೆದಿಸ್ಯ ಅಂದರೆ ಈ 3 ದಶಕಗಳ ಕಾಲಕ್ಕೆ ಜನಕ್ಕೆ, ನಮ್ಮ ಕನ್ನಡಿಗರಿಗೆ ಏನಾಯಿತು, ಪುಸ್ತಕಗಳಿದ್ದಾವೆ ಅನ್ನೋಂಥದ್ದೇ ಹೊರಟೋಯ್ತು ಸರ್. ನಾವು ಓದಬೇಕು, ಅವರೆಲ್ಲ ಶಿಫ್ಟ್ ಆಗಿದ್ದು ಇಂಗ್ಲೀಷ್ಗೆ ಹೋದರು, ಅಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ. ಯಾರು ಓದಲ್ಲ ಅಂತಲ್ಲ, ಕನ್ನಡಿಗರಷ್ಟು ಯಾರೂ ಓದಲ್ಲ, ಬಟ್ ಅವ್ರು ಬೇರೆದನ್ನು ಓದ್ತಾ ಇದ್ದಾರೆ. ಯಾಕಂದರೆ ನಾವು ನಮ್ಮದನ್ನು ಒಂದು ಕಂಫರ್ಟ್ ಝೋನಲ್ಲೋ ಕೂತ್ಕೊಂಡು ಡೀಲ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಲ್ಲ. ಯಾಕಪ್ಪ, ಒಂದು ಪೋಸ್ಟ್ ಹೊಡ್ಸಿದ್ರೆ ಕಷ್ಟ ಆಗುತ್ತೆ ಪುಸ್ತಕಕ್ಕೆ ಅಂತ. ಆಮೇಲೆ ಪಬ್ಲಿಷರು ನಿಮಗೆ 50 ಕಾಪಿ ಕೊಡ್ತೀನಿ, ಸೊ ಇದು ಪ್ರಿಂಟಿಂಗ್ ಕಾಸ್ಟ್ ಇಷ್ಟಾಗುತ್ತೆ, ನನ್ನ ಹೆಸರು ನನ್ನ ಬ್ರ್ಯಾಂಡ್ ಕೊಡ್ತೀನಿ ಅನ್ನಿಸ್ತೀವಿ. ಅಂದರೆ ಪಬ್ಲಿಕೇಶನ್ದು ಒಂದು ಬ್ರ್ಯಾಂಡ್ ಹಾಕಿದರೆ ಸಾಹಿತಿನೇ ದುಡ್ಡು ಕೊಟ್ಟು ಪ್ರಿಂಟ್ ಮಾಡ್ಕೊಂಡು ಹೋಗೋದು, ಹೆಸರು ಇವ್ರದ್ದು, ದುಡ್ಡು ಅವ್ರದ್ದು ಅನ್ನೋದು. ಆ ಸ್ಥಿತಿಗೆ ಹೋಗಿ ತಲುಪಿಟ್ಟಿತ್ತು. ಮತ್ತು ಕಾರ್ಯಕ್ರಮಗಳಿಗೆ 10 ಜನ 20 ಜನ ಪುಸ್ತಕ ಬಿಡುಗಡೆ ಅಂದರೆ ಕಾಮಿಡಿ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿತ್ತು. ಅಲ್ಲೊಂದು ಗೋಳು ಭಾಷಣಗಳು ಏನಕ್ಕೆ ಅಂದ್ಬಿಟ್ಟು 20 ಜನ 30 ಜನದಲ್ಲಿ ಪುಸ್ತಕ ಬಿಡುಗಡೆ ಆಗುವಂಥ ಸ್ಥಿತಿ. ಸೊ ಇದನ್ನು ನಾನು ಬದಲಾಯಿಸ್ಬೇಕು ಅಂದ್ಕೊಂಡೆ. ಇಲ್ಲೆಲ್ಲ ಓದುಗರಿದ್ದಾರೆ, ನೀವು ನಿಮ್ಮ ಅಗಾಧ ಸಂಪತ್ತು ಏನಿದೆ ಅದನ್ನು ನೀವು ಮುಚ್ಚಿಟ್ಟಿದ್ದೀರಿ. ಸೊ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ತೆರೆದಿಡೋಣ, ಇಲ್ಲಿ ಏನೇನು ನಡೀತಾ ಇದ್ದೋ ಪ್ರತಿಯೊಂದನ್ನು ಒತ್ತಿ ಹೇಳ್ತೀನಿ. ಇಲ್ಲಿ ಒಳಗಡೆ ಇರೋಂತಹ ಎಲ್ಲ ವಿಷಯಗಳನ್ನು ಬಿಚ್ಚಿ ಹೇಳ್ತೀನಿ ಸರ್. ನೀವು ನಂಬಲಿಕ್ಕಿಲ್ಲ, ವೀರಲೋಕ ಬಂದಾದ ಮೇಲೆ ಕನಿಷ್ಠ ಒಂದು 25 ಪಬ್ಲಿಕೇಶನ್ಸ್ ಹೌಸು ಬಂದಿದ್ದಾವೆ. ದೇ ಆರ್ ಡೂಯಿಂಗ್ ವೆರಿ ಗ್ರೇಟ್. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಪಬ್ಲಿಕೇಶನ್ಗಳು ಹೊಸದಾಗಿ ಬರ್ತಿದ್ದಾವೆ. ಅಂದರೆ ಈ ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ಹೊಸಬರು ಹುಟ್ಕೊಂಡಿದ್ದಾರೆ. ಹಳಬರು ಅಷ್ಟೇ ಸಿಗ್ತಿದ್ದಾರೆ, ಹೊಸ ಪುಸ್ತಕಗಳು ಯಾರಿಗೂ ಸಿಗ್ತಿಲ್ಲ. ಹೊಸಬರು ತಮ್ಮ ನೆಲೆಗಟ್ಟಲ್ಲಿ ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ದಾರೆ, ಹೊಸ ರೀತಿಯಲ್ಲಿ ಜನರನ್ನು ತಲುಪ್ತಿದ್ದಾರೆ. 2-3 ಮುದ್ರಣಗಳಾಗಕ್ಕೆ ಶುರುವಾಗಿದ್ದಾವೆ. ಇದರ ನಿಚ್ಚಳವಾದಂತಹ ಫಲಿತಾಂಶ ಇನ್ನೊಂದು 2-3 ವರ್ಷದಲ್ಲಿ ನಿಮ್ಗೆ ಸಿಗುತ್ತೆ. ಕನ್ನಡ 40 ವರ್ಷ ಮೇಲ್ಪಟ್ಟವ್ರು ಇನ್ನೂ ಓದ್ತಿದ್ದಾರೆ. ನಾವು ಇನ್ನೂ 40 ವರ್ಷ ಬದುಕಿರ್ತೀವಿ ಅಂತಂದರೆ ನಮ್ಗೆ 40 ವರ್ಷ ಬೇಕಲ್ಲ ಸರಕು. ಮಕ್ಕಳು ಕಿಂಡಲ್ ಓದಲಿ ಸರ್,
ಮತ್ತು ಪುಸ್ತಕ ಲೋಕ ಅಪ್ಡೇಟ್ ಆಗಲೇಬೇಕು. ಅಪ್ಡೇಟ್ ಆಗದೆ ಹೋದರೆ ನೋಕಿಯಾ ಸಿಸ್ಟಮ್ ಥರ ಆಗುತ್ತೆ. ಒಂದು ಕಾಲಕ್ಕೆ ನಮಗೆ ಮೊಬೈಲ್ ಅಂದರೆ ನೋಕಿಯಾ ಅಂದರೆ ಮೊಬೈಲು, ಅಂತಹ ನೋಕಿಯಾ ಇಲ್ದಂಗೆ ಆಗೋಯ್ತಲ್ಲ ಸರ್. ಯಾಕೆ ಅಂತಂದರೆ ಅವರು ಅಪ್ಗ್ರೇಡ್ ಆಗೋಕ್ಕೆ ಟ್ರಯರ್ ಇರಲಿಲ್ಲ. ಈಗ ನಾವು ಪುಸ್ತಕ ಲೋಕ ಹೀಗಾಗಬಾರ್ದು. ಅದು ಕಿಂಡಲಲ್ಲೂ ಬರಲಿ, ಆಡಿಯೋ ಬುಕ್ಕಲ್ಲೂ ಬರಲಿ, ಈ ಬುಕ್ ರೂಪದಲ್ಲೂ ಇರಲಿ, ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ಇರಲಿ, ತೊಂದರೆ ಇಲ್ಲ. ನಾನು ಕೂಡ ವೀರಲೋಕ ರೇಡಿಯೋ ಬುಕ್ ಅಂತ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಕನ್ನಡ ಪುಸ್ತಕಗಳು ಸಿಗಲಿ, ಆಯಾ ವರ್ಗದ ಜನ ಅದನ್ನು ಓದಂಗವಾಗಿಲ್ಲ. ಯಾರಿಗೆ ಯಾವ್ದು ಇಷ್ಟವೋ ಅದನ್ನು ನಾವು ಆಯ್ಕೆ ಕೊಡೋಣ. ಬಟ್ ನೀನು ಆಯ್ಕೆಯೇ ಇಲ್ಲ, ನಿನ್ನ ಹತ್ರ ಇರೋದೇ ಇದು ಅಂದರೆ, ನೀವು ಯಾವುದೋ ಬಹುತೇಕ ಟೈಟಲ್ಸ್ ನೀವು ನೋಡಿದರೆ, ಸುಮಾರು ನಮ್ಮ ಆಫೀಸ್ಗೆ ಶುರುವಿನಲ್ಲಿ ಬಂದಂತಹ ಫೋನ್ ಕಾಲ್ಸಲ್ಲಿ 800ಕ್ಕೂ ಹೆಚ್ಚು ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಆ ಟೈಟಲ್ಸೇ ನಮ್ಮ ಹತ್ರ ಇಲ್ಲ. ಜನ ಅವಳು ಓದಬೇಕಂತ ಬಯಸ್ತಿದ್ದಾರೆ, ನಮ್ಮ ಹತ್ರ ಅದರ ಸರಕೆ ಇಲ್ಲ, ನಮ್ಮ ಹತ್ರ ಪ್ರಿಂಟೇ ಆಗಿಲ್ಲ. ಆ ಪಬ್ಲಿಷರ್ ಯಾರೋ ಗೊತ್ತಿಲ್ಲ, ಇವ್ರು ಯಾರೋ ಡೀಲರ್ಶಿಪ್ ತೊಗೊಂಡಾಗ ಕಾಪಿಗಳು ಖಾಲಿ ಆಗಿದ್ದಾವೆ, ಅದರ ಡ್ರಾಫ್ಟ್ ತೊಗೊಂಬಂದು ಪ್ರಿಂಟ್ ಮಾಡಬೇಕಂತ ರೈಟ್ಸ್ ಯಾರ ಹತ್ರ ಇದೆಯೋ ಗೊತ್ತಿಲ್ಲ. ಈ ಥರದ ಸುಮಾರು ಒಂದು 800 ಕೃತಿಗಳು ಆ ತರಹದ್ದು ಕಣ್ಮರೆಯಾಗಿರುವಂಥ ಕೃತಿಗಳಿದ್ದಾವೆ. ಅಂದರೆ ಇವೆಲ್ಲ ಏನಂತಂದರೆ ನಾವು ಇದನ್ನು ಬೆಳೆಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಲ್ಲ ಅಂತ. ಪುಸ್ತಕ ಅನ್ನೋಂಥದ್ದು ಒಂದು ಸಂಸ್ಕೃತಿ ಆದರೆ, ಉದ್ಯಮ ಅನ್ನೋಂಥದ್ದು ಜೀವಂತಿಕೆ. ಸಂಸ್ಕೃತಿಗೆ ಜೀವಂತಿಕೆ ಇಲ್ದಿದ್ರೆ ಅದು ನಿಂತ ನೀರಾಗುತ್ತಲ್ಲ ಸರ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಈ ಜೀವಂತಿಕೆ ಬೇಕು ಅಂತ ನಾನು ಒದ್ದಾಡ್ತಿರೋವಂಥದ್ದು. ಅದಕ್ಕೆ ಆದಷ್ಟು ಎಲ್ಲವನ್ನು ಮೈ ಮೇಲೆ ಹೇಳ್ಕೊಂಡು ಯಾವುದೇ ನಿರೀಕ್ಷೆಗಳಿದೆ. ಯಾಕಂದರೆ ಸಮಾಜ ನನಗೆ ಇಷ್ಟೆಲ್ಲ ಕೊಡು, 30 ರೂಪಾಯಿ ಇಟ್ಕೊಂಡ್ಬಂದವನು ಸರ್ ಬೆಂಗಳೂರಿಗೆ, ಇಷ್ಟೆಲ್ಲ ಕೊಟ್ಟಿದೆ. ನಾನು ಪ್ರೀತಿಸೋ ವ್ಯಕ್ತಿಗಳು ನೀವೆಲ್ಲ, ನಿಮ್ಮ ಜೊತೆಯಲ್ಲೆಲ್ಲ ಬಂದು ಕೂರಿಸಿದೆ. ನೀವು ಈ ಟಿ ವಿಯಲ್ಲಿ ಇದ್ದಿದ್ದು ಫಸ್ಟು, ಈ ಟಿ ವಿಯಿಂದ TV9, ಆಮೇಲೆ ಸುವರ್ಣ, ಆಮೇಲೆ ಹಾಕಿ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ಕೊಂಬರ್ತಾಯಿದ್ರು. ನಿಮ್ಮ ಜೊತೆಗೆಲ್ಲ ಬಂದು ಕೂರಿಸಿದ್ದು ಈ ಸಮಾಜ ಇಲ್ಲಿ ತನಕ ಕರ್ಕೊಂಬಂದಿದೆ. ಮೇ ಬಿ ನನ್ನ ಶ್ರಮ, ನನ್ನ ಪ್ರತಿಭೆ ಏನೇ ಅಂತ ಅಂದ್ಕೊಂಡ್ರು ಕೂಡ ಇದೆಲ್ಲ ನೀವೇ ಥರ ಈ ಸಮಾಜ ತಾನೇ ಸರ್. ಒಂದು ಅಪರಿಚಿತನಿಗೆ, ಒಂದು ಅನಾಮಧೇಯನಿಗೆ ಇಷ್ಟೆಲ್ಲ ಒಂದು ಐಡೆಂಟಿಟಿ ಕೊಡ್ತಲ್ಲ, ಅದಕ್ಕೆ ಏನಾದರೂ ಕೊಡಬೇಕು. ಅದನ್ನು ಇದು ಕನ್ನಡ ಪುಸ್ತಕದ ಮೂಲಕ ಕೊಡೋಣ ಅಂದ್ಕೊಂಡು ಪ್ರಯತ್ನ ಅಷ್ಟೇ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ವಂಡರ್ಫುಲ್. ಯೂಶ್ವಲಿ ಈ ಸಾಹಿತಿಗಳಿಗೆ ವ್ಯಾವಹಾರಿಕ ಸೆನ್ಸ್ ತುಂಬ ಕಡಿಮೆ ಇರುತ್ತೆ. ನನಗೆ ಒಂದು ಕಡೆ ಓದಿದ ನೆನಪಿದೆ, ಶೇಕ್ಸ್ಪಿಯರ್ಗೆ ವ್ಯಾವಹಾರಿಕ ಪ್ರಜ್ಞೆ ತುಂಬ ಚೆನ್ನಾಗಿತ್ತಂತೆ. ಅಂದರೆ ಗಣಿತಕ್ಕೂ ಸಾಹಿತ್ಯಕ್ಕೂ ಆಗಬರಲ್ಲ. ಯೂಶ್ವಲಿ ಗಣಿತ ಬೇಡ, ಸೈನ್ಸ್ ಬೇಡ ಅಂದರೆ ಸಾಹಿತ್ಯದಲ್ಲಿ ಬಂದಿರ್ತಾರೆ. ಆದರೆ ವೀರಕಪುತ್ರ ಶ್ರೀನಿವಾಸ್ ಅವರು ಈ ಎರಡು ಕಾಂಬಿನೇಷನ್ ಅಂತಂಗೆ ಅನಿಸುತ್ತೆ. ಒಂದು ಕಡೆ ಬಿಸ್ನೆಸ್ ಮಾಡ್ತಾರೆ ಸಕ್ಸಸ್ಫುಲ್ಲಾಗಿ, ಇನ್ನೊಂದು ಕಡೆ ಪುಸ್ತಕ ಓದ್ತಾರೆ, ಪುಸ್ತಕನ ಪಬ್ಲಿಷ್ ಮಾಡ್ತಾರೆ, ಈ ಥರ ಸಂತೆ ಮಾಡ್ತಾರೆ. ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್. ಇಂಥವ್ರು ಆ್ಯಕ್ಚುಲಿ ಬೇಕು ನಮಗೆ. ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಬರೀತಾರೆ, ಆದರೆ ಪಬ್ಲಿಸಿಟಿ ಮಾಡೋಕ್ಕೆ ಗೊತ್ತಿಲ್ಲ, ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಿಲ್ಲ, ಸೇಲ್ ಮಾಡೋಕ್ಕೆ ಗೊತ್ತಿಲ್ಲ. ಅದು ಎಲ್ಲೋ ಟ್ರಂಕಲ್ಲಿ, ಹಳೆ ಟ್ರಂಕಲ್ಲಿ ಧೂಳು ಹಿಡಿದಿರುತ್ತೆ. ಇನ್ನೊಂದು ಕಡೆ ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೆ ಕಲ್ಚರ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ದುಡ್ಡು ಮಾಡೋದು ಮಾತ್ರ ಇರುತ್ತೆ. ಈ ಎರಡರ ಕಾಂಬಿನೇಷನ್ ಇದೆಯಲ್ಲ, ಅದು ಭಾಳ ಅದ್ಭುತವಾದ್ದು. ಶ್ರೀನಿವಾಸ್ ಅವರು ಅದನ್ನು ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ನಿಮ್ಮ ಹಾರೈಕೆ ಅವ್ರ ಜೊತೆಗಿರಲಿ ಅಂತ ನಾನು ಥ್ಯಾಂಕ್ ಯು ಸರ್, ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.